ಎಷ್ಟು ಉತ್ಪನ್ನ ಇದು ನನಗೆ ಗೊತ್ತದ. ಇವತ್ತು 14-15 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರ್ದಾಗ ಮನೆ ತೊಗೊಂಡ್ರ ಸುದ್ದಿ ಬಂದು ಮನೆ ಪೂಜೆ ಮಾಡಿದ್ರೆ 14-15 ಕೋಟಿ ರೂಪಾಯಿ ಕೊಟ್ಟು ಮನೆ ತೊಗೋತಾರೆ, 2-2 ಕೋಟಿ ರೂಪಾಯಿ ಕೊಟ್ಟು ಕಾರ್ ತೊಗೋತಾರೆ, 10 ಕೋಟಿ ರೂಪಾಯಿ ಇದು ಇದ್ರಾಗ ಮನೆ ಕಟ್ತಾರೆ ಫಾರ್ಮ್ ಹೌಸ್ನಾಗ. ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರನ್ನ ಸ್ವಾಗತವನ್ನು ಬಯಸಿ ಇವತ್ತು ಭಾಳ ದಿವಸಗಳ ನಂತರ ತಮ್ಮನ್ನು ಭೇಟಿಯಾಗುವಂಥ ಅವಕಾಶ ಆಗಿದೆ. ಇವತ್ತು ಬಿಜಾಪುರ ಜಿಲ್ಲೆ ಮತ್ತು ನಗರದಲ್ಲಿ ಹಿತೈಷಿಕವಾಗಿ ಭಾಳಷ್ಟು ಮಾಧ್ಯಮಗಳ ಮುಖಾಂತರ ನಾನು ಯೂಟ್ಯೂಬ್ ಇರ್ಬೋದು, ಚಾನಲ್ಗೆ ಇರ್ಬೋದು, ಪ್ರಿಂಟ್ ಮೀಡಿಯಾ ಮುಖಾಂತರ ನೋಡಿದಾಗ ಒಂದೂವರೆ ತಿಂಗಳಿಂದ ಎಲ್ಲೇ ಒಂದು ಕಡೆ ಸಿಟಿ MLA ಶಾಸಕರು ಯಾರೂ ಕೆಲಸ ಮಾಡಿಲ್ಲ, ನಾನು ಒಬ್ಬನೇ ಮಾಡೀನಿ ಅನ್ನುವಂಥ ಬಿಂಬಿಸುವಂಥ ಪ್ರಯತ್ನ ಮಾಡಿದೆ. ಇಂದು ಯಾರೂ ಒಬ್ಬರೂ ಕೂಡ ಕೆಲಸ ಮಾಡಿಲ್ಲ. ಅದು ವಿಶೇಷವಾಗಿ ನನ್ನ ಕಾಲದಲ್ಲಿ ಅಂದ್ರೆ ಹಿಂದಿನಿದ್ದಂಥ ಶಾಸಕರು ಇರ್ತಾರೆ, ಯಾರ ಹೆಸರು ತೊಗೊಳಂಗಿಲ್ಲ, ಏನೂ ಮಾಡಿಲ್ಲ, ಬರೀ ಗುಂಟೆ ಪ್ಲಾಟ್ ಮಾರೋರಿಗೆ ಟೈಮ್ ಹಾಕ್ಯಾರ ಅಂತ ಎಲ್ಲೇ ಒಂದು ಕಡೆ ನೋಡಿ ಸುದ್ದಿ ಮಾಧ್ಯಮದಾಗ. ಅದಕ್ಕೆ ಅವ್ರಿಗೆ ನೆನಪಿಲ್ಲ, ಬಹುತೇಕ ಅವರು ಸೆಂಟ್ರಲ್ ಮಿನಿಸ್ಟರ್ ಆದಕ್ರ ಒಂದೂ ಕೆಲಸ ಮಾಡಲಿಲ್ಲ, ಇವನ್ನ ಜನರಿಗೆ ತೊಂದರೆ ಕೊಡುವಂಥದ್ದು ಮಾಡಿದ್ರು. ರೈಲ್ವೆ ಬ್ರಾಡ್ಗೇಜ್ ಆಗಾಗತ್ತದ ಇನ್ನೂ ಸ್ಯಾಂಕ್ಷನ್ ಆಗಿದ್ದು ಮೊದಲೇ ಕಿತ್ತು ಹೋಗಿಸಿ ವರ್ಷಾನುಗಟ್ಟಲೆ ರೈಲ್ವೆ ಇದ್ರನ್ನೇ ಬಂದ್ ಮಾಡಿಸ್ಬಿಟ್ರು. ಟ್ರಾಫಿಕ್ಗೆ ಬಂದಾಗಿ ಹೋಗ್ಬಿಡ್ತು. ಅಂದರೆ ಇಲೆಕ್ಷನ್ ಬಂದಿತ್ತು, ನಾ ಏನಾದರೂ ಮಾಡಿ ಅಂತ ತೋರಿಸ್ಕೊಡು ಸಮ ಹಂಗೆ ಫ್ರಾಡ್ ಮಾಡುವಂಥ ಕೆಲಸ ನಾನು ಮಾಡಲಿಲ್ಲ. ಹಲವಾರು ಅವ್ರು ಯಾವುದೇ ಕೆಲಸ ಕಾರ್ಯ ಮಾಡದೇ ಇದ್ದರೆ ಮಾಡ್ದೇ ಆಗಿನ ಸಂದರ್ಭದಲ್ಲಿ ಕಾಲ ಹರಣ ಮಾಡಿದಂಥ ವ್ಯಕ್ತಿಯಿಂದ ಸುಮ್ಮನೆ ತಾವು ಏನು ಮಾಡ್ರೆ ತಿಳ್ಕೊಂಡು ಹೋಗೋದು ಬಿಟ್ಟು ಅನಾವಶ್ಯಕವಾಗಿ ನಮ್ಮನ್ನು ಕೆದಕುವಂಥ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ನಮಗೂ ಕೂಡ ಟೈಮ್ ಇಲ್ಲ, ಒಳ್ಳೊಳ್ಳೆ ಏನ್ರಿ ಯಾರ್ದಾರೆ ಫಾಲ್ತು ಮಾತಿಗೆ ಉತ್ತರ ಕೊಡೋಕ್ಕಾದ್ರೆ ಅನಿವಾರ್ಯವಾಗಿ ನಾನು 8 ವರ್ಷ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ರು ಕೂಡ ಎಲ್ಲಿ ನಾನು ಮಾಡೀನಿ, ಅದನ್ನು ಮಾಡೀನಿ, ಇದನ್ನು ಮಾಡೀನಿ ಅನ್ನುವಂಥದ್ದು ಹೇಳ್ಕೊಳ್ಳೋಂಥ ವ್ಯಕ್ತಿ ನಾನಲ್ಲ. ಜೊತೆಗೆ ನನ್ನ 2 ಅವಧಿಯಲ್ಲಿ ಬಿಜಾಪುರ ಕುಡಿ ನೀರಿನ ಸಮಸ್ಯೆ ಸಾಕಷ್ಟು ಅವಾಗ. ನೀವು ಬಿಜಾಪುರದಾಗ ಇದ್ದವ್ರು ಯಾರಿದ್ದರೆ ಮೂಲ ನಿವಾಸಿಗಳು ಗೊತ್ತದ, 15 ಸ್ಕೊಮ್ಮೆ ನೀರು ಕುಡಿತಿದ್ದೆ ಅವಾಗ. ಆವಾಗಿನ ಕಾಲದಲ್ಲೇ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ 24/7 ಪ್ರೆಸೆಂಟೇಷನ್ ಬಿಜಾಪುರ 4 ವಾರ್ಡಿಗೆ ಮಾಡಿದ್ದು ನಮ್ಮ ಕಾಲದಲ್ಲಿ. ನಾವೇ ಇದನ್ನು ವಿಶೇಷವಾಗಿ ಪ್ರಯತ್ನ ಮಾಡಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಫಂಡು ಇತ್ತು, ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿಸ್ಕೊಂಡು. UGD ಭಾಳಷ್ಟು ಸಮಸ್ಯೆ ಬಿಜಾಪುರ 60-70ನೇ ಇಸ್ವಿಗೆ ಅದಕ್ಕಿದ್ದು UGD ವಾಪಸ್ ಆಗಿರಲಿಲ್ಲ. ಅದಕ್ಕೂ 100 ಕೋಟಿ ರೂಪಾಯಿಯನ್ನು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ವಿಶೇಷ ಪ್ರಯತ್ನ ಮಾಡಿ ಯಾವಾಗೂ ಕೂಡ ಮಾಡಿಸಿದ್ವಿ. ಒಳ್ಳೆ ರೀತಿ ಕೆಲಸ ಕೂಡ ಆಗಿದೆ. ಕೆಲಸ ಮಾಡೋದು ಅಷ್ಟೇ ಅಲ್ಲ, ಒಳ್ಳೆ ರೀತಿ ಆಗೋದು, ಕ್ವಾಲಿಟಿ ವರ್ಕ್ ಕೂಡ ಇಂಪಾರ್ಟೆಂಟ್ ಇದೆ. ರೋಡ್ ಆಗಿರ್ತ ನೋಡಿಲ್ಲ 3 ತಿಂಗಳಿಗೆ ಒಮ್ಮೊಮ್ಮೆ ಕೆಟ್ಟು ಹೋಗ್ಬಿಟ್ಟವು. ಈ ಬಬಲೇಶ್ವರನ ಹಾಕಿದಿಂದ ಏನು ಬಿದ್ನೂರು ಗಲಾಟೆ ಮಾಡ್ತಾರಲ್ಲ, ಆ ರೋಡು ಸಲ ರಿಪೇರಿ ಆಗ್ಯದ, ಸಲ ಹೊಸ ರೋಡ್ ಮಾಡಿ ನೀವೇ ನೆನ್ಪು ಮಾಡ್ಕೊರಿ. 4-5 ಸಲ ಆಗ್ಬಿಡ್ತದೆ 5-6 ವರ್ಷನಾಗ. ಅದ್ರ ಕ್ವಾಲಿಟಿ ವರ್ಕ್ ಇಲ್ಲ. ಯಾಕೆ ಕ್ವಾಲಿಟಿ ವರ್ಕ್ ಇಲ್ಲ ಅಂದರೆ ಸೋರಿಕೆ ಅಂದರೆ ಈ ಕಾಂಟ್ರಾಕ್ಟರ್ಗಳ ಅವ್ರಿಗೆ ಏನಾದರೂ ಸ್ವಲ್ಪ 4 ದುಡ್ಡು ಉಳಿಬೇಕಲ್ಲ. ಆದರೆ ಎಲ್ಲರೂ ಉಳಿಲಾರ್ದಂಗೆ ಅದನ್ನು ಪರ್ಸೆಂಟೇಜ್ ಹಂಚಿ ಹೋಗೋದ್ರಿಂದ ಅವ್ರಿಗೆ ಪಾಪ ಕಾಗ್ಯದು ಎದಕ್ಕಾಗ್ಯದು ಒಟ್ಟು ಒಳ್ಳೊಳ್ಳೆ ರೋಡಾಗ. ಹಂಗೆ ನನ್ನ ಕಾಲೇ ಆದಂಥ ಕುಡಿಯುವ ನೀರಿನ ಯೋಜನೆ ಮತ್ತು ಒಳಚರಂಡಿ ಯೋಜನೆ ಕಳಪೆ ಆಗಿಲ್ಲ. ಯಾವುದೇ ರೀತಿ ಕಳಪೆ ಗುಣಮಟ್ಟದ ಕಾಮಗಾರಿನ ಅವು ಕೂಡ ಆಗಿಲ್ಲ. ಜೊತೆನೇ ಬಿಜಾಪುರಕ್ಕೆ ಒಂದು ದೊಡ್ಡ ಸಮಸ್ಯೆ ನಿಮ್ಗೆ ಗೊತ್ತಿದೆ, ಹೇಳಿರ್ಬೋದಿಲ್ಲ ನನಗೆಲ್ಲ. ಲೀಸ್ ಪ್ರಾಪರ್ಟೀಸ್ ಅಂದ್ರೆ 100 ಇಯರ್ಸು 60 ಇಯರ್ಸ್ ಮುಂದೆ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಆಗಿತ್ತು. ಅವ್ರ ಕಡೆ ಮಾಲಕರು ಇದ್ದಿದ್ದಿಲ್ಲ, ಈ ಕಡೆ ಸರ್ಕಾರಕ್ಕೂ ಹೋಗಿದ್ದಿಲ್ಲ. ಅವರು ಯಾರ ಕಡೆಯೂ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ಶಾಸಕರು ಹಿಂದೆ ಜಿಗಿದಾಡಿ ಹೋಗಿದ್ರು. ಎಲ್ಲ ರಾಜ್ಯದ ಜಿಗಿದಾಡಿ ಹೋದ್ರೂ ಕೂಡ ಯಾರ ಕಡೆ ನೀಗ್ಸೋಕ್ಕಾಗಿತ್ತು. ಇಡೀ ರಾಜ್ಯದಾಗೆ ಅದನ್ನು ಸಮಸ್ಯೆ ಬಗೆಹರಿದಿಲ್ಲ. ಅದು ನಾನು ಸರಳವಾಗಿ ಆ ಮಾಲಕರಿಗೆ ಸಿಗುವಲ್ಲಿ ಯಶಸ್ವಿಯಾಗಿ ಪ್ರಯತ್ನ ಮಾಡಿದಿಂದ ಬಿಜಾಪುರ ಸಿಟಿ ಸುಧಾರಣೆಗೆ ನಿಮ್ಗೆ ಗೊತ್ತಿಲ್ಲ. ಎಲ್ಲ ಹಳೆ ಬಿಲ್ಡಿಂಗ್ ಇರ್ತಿದ್ವು, ಒಂದು ಹೊಸ ಬಿಲ್ಡಿಂಗ್ ಯಾಕಾಗ್ತಿಲ್ಲ ಅದಕ್ಕೆ ಲೋನು ಸಿಗ್ತಿದ್ದಿಲ್ಲ, ಕಟ್ಟಕ್ಕೆ ಪರ್ಮಿಷನ್ ಇರ್ತಿಲ್ಲ. ಯಾರೋ ಕೆಲವರು ಇಲ್ಲಿಗಲ್ಲಿ ಆಗಿನ ಟೈಮ್ ಒಳಗೆ ಸಂಧ್ಯಾಗಲ್ಲಿ ಕಟ್ಟಿದ್ದಾರೆ. ಮೇನ್ ರೋಡ್ನಾಗ ಯಾವ ರೋಡ್ಗಳು ಬಿಜಾಪುರ ಸೌಂದರ್ಯಕ್ಕೆ ಆಗಕ್ಕೆ ಸಾಧ್ಯ ಇದ್ದಿಲ್ಲ. ಹೊಸ ಬಿಲ್ಡಿಂಗ್ ಇಲ್ಲಾಂದ್ರೆ ಹೆಂಗೆ ಸುಧಾರಣೆ ಆಗ್ತದೆ? ಕಾಂಪ್ಲೆಕ್ಸ್ಗಳು ಮಾಡಿದ್ರೆ ಮಾತ್ರ ಹೊಸ ಉದ್ಯೋಗಗಳು ಪ್ರಾರಂಭ ಆಗ್ತವೆ. ಅದು 2.5, 3, 4 ವರ್ಷ ಪ್ರಯತ್ನ ಮಾಡಿದ್ರು. 4 ವರ್ಷ ಪ್ರಯತ್ನ ಮಾಡಿ ಎಕ್ದಮ್ ಕಡಿಮೆ ಬೆಲೆಯಲ್ಲಿ, ಯಾಕಂದ್ರೆ ಮಾಲಕರು ಅವರು ಲೀಸ್ ಇರಲಿ ಹೆಂಗಿಲ್ಲ, ಲೀಸ್ ಹೋಲ್ಡ್ರದ ಮಾಲಕರೇ ಅವ್ರಿಗೆ ಕೈ ನೆಟ್ಟುವಾಗ ವ್ಯಾಪಾರಸ್ಥರಿಗಾಗಲಿ
ರೆಸಿಡೆಂಟಿಯಲ್ ಅವರು ಎಲ್ಲರಿಗೂ ಸಿಗುವಾಗ ಮಾಡಿದ್ರಲ್ಲೇ ಇವತ್ತು ಬಿಜಾಪುರ ಎಲ್ಲ ಕಾಂಪ್ಲೆಕ್ಸ್ಗಳು ಹೊಸ ಹೊಸ ಕಂಪ್ನಿಗಳು ಏಜೆನ್ಸಿಗಳು ಬರೋಕ್ಕೆ ಸಾಧ್ಯ ಆಯಿತು. ಇದು ಮಾಡಿದಂಥ ನನ್ನ ಒಂದು ಕಾರ್ಯ ಇದು ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ. ಅವಾಗ ಇವರೆಲ್ಲ ಲೀಸ್ ಪ್ರಾಪರ್ಟಿ ಹೋಲ್ಡ್ರೇ ಇವರು. ಬಸವನಗೌಡ ಲೀಸ್ ಪ್ರಾಪರ್ಟಿ ಹೋಲ್ಡ್ರ, ಶಿವಪಾಲರು ಏನು ಅವ್ರದ್ದು ಟೂರಿಸ್ಟ್ನ ಪಾರ್ಟ್ನರ್, ಅದನ್ನು ಕೂಡ ಲೀಸ್ ಪ್ರಾಪರ್ಟಿ. ಭಾಳಷ್ಟು ನಾಯಕರು ಇವತ್ತು ಎಲ್ಲರ ಮನೆಗಳು ಲೀಸ್ ಪ್ರಾಪರ್ಟಿ ಇವೆಲ್ಲ. ಅದು ಅವ್ರಿಗೆ ನೆನಪಿರಂಗಿಲ್ಲ. ಅದ್ರ ಜೊತೆ ನೀವು ಶಾಸ್ತ್ರಿ ಮಾರ್ಕೆಟ್ದವ್ರು ಕೇಳಿ ಸಮಸ್ಯೆ ಬಂದದ್ದು ಪಾಪ ಅವ್ರು ವರ್ಷ 11 ತಿಂಗಳಿಗೊಮ್ಮೆ ಅವ್ರಿಗೆ ರಿನ್ಯೂವಲ್ಲು ಗಲಾಟೆ ಡಿ ಸಿ ಅವ್ರು ಪೀರಿಯಡ್ ಮುಗಿದನ್ನು ಮಾಡ್ತೀವಿ. ಅವ್ರು 20-25 ವರ್ಷ ಮಾಡಿಕೊಟ್ಟೆವ್ರು. ಈ ರೀತಿ ಹಲವಾರು ಇವತ್ತು ಗಾರ್ಡನ್ಗಳಿಗೆ ಬಿಜಾಪುರ ಗೊತ್ತಿರಲಿಲ್ಲ. ಇದು ಎಮ್ ಎಲ್ MP ಇದ್ದ MLA ಇದ್ದರು. ಅವರು ಗಾರ್ಡನ್ಗಳನ್ನು ಅಭಿವೃದ್ಧಿಪಡಿಸುವಂಥದ್ದು, ದೇವಸ್ಥಾನಗಳನ್ನ ಅಭಿವೃದ್ಧಿಪಡಿಸುವಂಥದ್ದು, ಹಲವಾರು ಜಲವಂತ ಸಮಸ್ಯೆಗಳಿದ್ದು, ಲಿಟಿಗೇಷನ್ ಇದ್ದು, ಕೆಲವೊಂದು ಸರ್ಕಾರಕ್ಕೆ ಖಾಸಗಿಯವ್ರಿಗೆ ಗಾರ್ಡನ್ದಲ್ಲೆಲ್ಲ ಅವನ್ನೆಲ್ಲ ಕೂಡ ದೇವಸ್ಥಾನಗಳಿದ್ದು ಅವನು ಸುರಳಿತವಾಗಿ ಬಗೆಹರಿಸಿ ಮಾಡಿಕೊಟ್ಟಿವಿ. ಅವರು ಏನೂ ಮಾಡಿಲ್ಲ ಅಂದರೆ ನೀವು ಯಾರು ಮಾಡಿದ್ರು? ಅವ್ರು ಮಾಡಿದ್ರೆ ನಾನು ಮಾಡಿದೆ ಅನ್ನುವಂಥ ಪ್ರಶ್ನೆಯನ್ನು ನಾನು ನಗರ ಶಾಸಕರಿಗೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಬಾಯಿ ಬಂದಂಗೆ ಮಾತಾಡ್ಕೋತ ಹೋಗ್ತಾರೆ. ನಾನು ಭಾಳ ನನ್ನೇ ವಿಚಾರ ಇಟ್ಕೊಂಡು ಮಾತಾಡೋದು. ಅದಕ್ಕೆ ನಾನು ಈ ಎಲ್ಲ ಉತ್ತರಗಳು ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳದಾವೆ. ನಾನು ಅದೇನು ಬರ್ಕೊಂಡು ಬರೋಕ್ಕೆ ಹೋಗಿಲ್ಲ, ಸುಮ್ಮನೆ ಎಕ್ಸಾಂಪಲ್ ಆಗಿ ಕೊಟ್ಟಿನಿ. ಕೆಲವೊಂದು ಜಲವಂತ ಸಮಯ ಈ ರಾಜ್ಯದಲ್ಲೇ ಇದನ್ನ ಯಾರೂ ಮಾಡೋಕ್ಕಾಗಿರಲಿಲ್ಲ. ಲೀಸ್ ಪ್ರಾಪರ್ಟಿ ಮುಂದೆ ನಮ್ಮದು ಮುಗಿದ ನಂತರ ಬೇರೆ ಜಿಲ್ಲೆಯವರು, ಹಾವೇರಿಯವರು ಅವರೆಲ್ಲ ಕೇಳಿದ್ರೆ ಯಾವ ಥರ ಆಯಿತು, ನಾವು ಮಾಡ್ಕೋಬೇಕಾ, ನಮ್ಮದು ಇದೇ ಸಮಸ್ಯೆ, ಅವ್ರಿಗೆ ಮುಂದೆ ಮಾಡೋಕ್ಕಾಗಲಿಲ್ಲ. ಇನ್ನೂ ನಾನು ವಿಶೇಷವಾದಂಥ ಪ್ರಯತ್ನ ಮಾಡಿ ಆಗಿನ ಸಂದರ್ಭದಲ್ಲಿ ಮಾಡಿದ್ವಿ. ಅವಾಗೇ ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರದಲ್ಲಿ ಹೊಸ ಬಡಾವಣೆಗಳಿಗೆ ಮೂಲ ಸೌಕರ್ಯ ಕೊಡುವಂಥ ಇವತ್ತು ಅಲ್ಕುಂಟಿ ನಗರಕ್ಕೆ ಹೋಗ್ರಿ, ಗಣೇಶ್ ನಗರಕ್ಕೆ ಹೋಗ್ರಿ, ಅವ್ರಿಗೆಲ್ಲ ಹೇಳ್ತಾರೆ. ಇಲ್ಲಿ ಮೊದಲು ಆಗೋದಕ್ಕೆ ಮೊದಲು ಏನೂ ಇದ್ದಿತ್ತಿಲ್ಲ. ಅವ್ರು ಹೇಳ್ಯಾರ ನನಗೆ, ನೀವು ಬಂದಿಂದ ನೀರು ಆಯ್ತು ರೀ, ರೋಡ್ ಅದು ಹೇಳ್ತಾರೆ ಅವ್ರು. ಈ ಮತ್ತೆ ಮಾಡಿರ್ಬೇಕಿಲ್ಲ ಅನ್ನೋಂಗಿಲ್ಲ, ಏನೂ ಮಾಡಿಲ್ಲ. ಇವರೆಲ್ಲ ಕೆಡವಾಗಿ ರಗಡ್ ಪ್ರಯತ್ನ ಮಾಡೋದು ನನಗೆ 2ನೇ ಪೀರಿಯಡಿಗೆ 2004ಕ್ಕೆ MLA ಅದೇ, ಮುಂದೆ 2008ಕ್ಕೆ ಏನದ ನನಗೆ ಕೆಡವಾಕ ಅವ್ರು ಸ್ವಂತ ಅವ್ರ ಅಣ್ಣಿಗೆ ನಿಲ್ಲಿಸಿದ್ರು. ಅವ್ರ ಅಣ್ಣಿಗೆ ನಿಲ್ಲಿಸಿ ತಮ್ಮ ಇಡೀ ಫಾಲೋವರ್ಸ್ನೆಲ್ಲ ಬೆನ್ನು ಹಚ್ಚಿದ್ರು ಏನೂ ಮಾಡೋಕ್ಕಾಗಲಿಲ್ಲ. ನಾನು ಆರಿಸಿ ಬಂದೆವು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ವಿ, ಒರೇ ಸಲಕ್ಕೆ ಬಿದ್ದೀವಿ. ಯಾಕೆ ಇಬ್ಬರು ನಿಂತೀವಿ ಗೊತ್ತಲ್ಲ. ಮತ ಬ್ಯಾಂಕ್ ಇದ್ರೊಳಗೆ ಹಿಂದೂ ಮುಸ್ಲಿಮ್ ಒಂದೊಂದು ಏನೋ ಡಿವೈಡೇಜ್ ಅಂದಾಗ ನಾವು ಇಬ್ಬರು, ಅವನು ಬಿದ್ದ ನಾನು ಬಿದ್ದೆ, ಆ ಮತ್ತು ಬೇರೆ. ಆದರೆ ಏನೂ ಮಾಡಿಲ್ಲ ಅನ್ನುವಂಥದ್ದು ಇನ್ನೂ ಸಾಕಷ್ಟು ಅದ. ಬೇಕಾದ್ರೆ ಇನ್ನೂ ಅವ್ರು ಕೇಳಿ ಇನ್ನೂ ನಾನು ಉತ್ತರ ಕೊಡೋಕ್ಕೆ ತಯಾರಿದ್ದೀನಿ. ಅದ್ರ ಜೊತೆಯೇ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು. ಎಲ್ಲಿ ಒಂದು ಜಮೀನು ಬಗ್ಗೆ ಯಾವುದೋ ಒಂದು ಗಚ್ಚಿನಕೊಟ್ಟಿ ಕಾಲನಿಯಲ್ಲಿ ಯಾವುದೋ ಒಬ್ಬರು ಕಾರ್ಪೊರೇಟ್ರು ಅದು ಇದು ಏನೋ ಅನ್ಕೊಂಡು ಮಾತಾಡೋ ಮುಂದಾಗ ಇವ್ರಿಗೆಲ್ಲ ಬಾಸ್ ಹಿಂದಿನ ಶಾಸಕರು ಯಾರು? ನಂದೇನು ಹೆಸರು ಹೇಳಿಲ್ಲ. ಈಗ ನೀವು ಅನ್ಬೋದು, ಕುಂಬಳಕಾಯಿ ಕಳ್ಳ ಅಂದ್ರೆ ನೀವು ಯಾಕೆ ಹೆಗಲ್ಬಿಟ್ಟು ಹೇಳ್ತೀರಿ ನೀವು ಕೇಳ್ಬೋದು. ಅದು ಹಿಂದಿನ ಶಾಸಕರು ಅಂದ್ರೆ ಯಾರು? ಹಿಂದಿನ ಮಾಜಿ ಶಾಸಕರು ಇವ್ರಿಗೆ ಬಾಸ್ ಅದಾರಂತ. ಅವ್ರು ಯಾರು ಮಾಡ್ತಾರೆ? ಅವ್ರಿಗೆ ಎಲ್ಲರಿಗೆ ಇಂಥ ಹಗರಣ ಮಾಡೋರಿಗೆ ಬಾಸ್ ಅಂತ. ಅದಕ್ಕೆ ಸ್ವಲ್ಪ ಜ್ಞಾನ ಅನ್ನುವಂಥದ್ದು ಈ ಮನುಷ್ಯಗೆ ಇಲ್ಲೇ ಇಲ್ಲ. ಯಾಕೆ ಜ್ಞಾನ ಇಲ್ಲ ಅಂದ್ರೆ, ಪ್ಲಾಟ್ಗಳು, ಭೂಮಿಗಳ ಹಗರಣಗಳು, ಮಾಲೀಕರು ಧೋಖಾ ಆಗುವಂಥದ್ದು ನಡೆದಿದ್ದೇ ಇವರ ಅವಧಿಯಲ್ಲಿ. ಇದಕ್ಕಿಂತ ಮೊದಲು ಎಂದರೆ ಆಗಿದ್ದು ಯಾರಾದರೂ ತೋರಿಸ್ಕೊಡ್ಬೇಕು. ಇದಕ್ಕಿಂತ ಮೊದಲು ಎಲ್ಲೇ ಆಗಿಲ್ಲ. ಇವರು 10 ವರ್ಷ ಅವಧಿಯೊಳಗೆ 8 ವರ್ಷ 5 ವರ್ಷ ಒಂದು ಇದೊಂದು 2 ವರ್ಷ 7 ವರ್ಷ ಅವಧಿಯೊಳಗೆ ಇಡೀ ರಾಜ್ಯ ಬೆಚ್ಚಿ ಬೀಳುವಂಥ ಹಗರಣಗಳು ಬಿಜಾಪುರ ನಗರದಲ್ಲಿ ಭೂ ಕಬಳಿಕೆ, ಭೂ ಮಾಫಿಯಾ ಹುಟ್ಕೊಂಡಿದೆ ಇವರ ಅವಧಿಯಲ್ಲಿ. ಅದನ್ನು ಇವ್ರು ಧ್ವನಿ ಎತ್ತಲಿಲ್ಲ, ಇವರು ಮಾಡೋಕ್ಕೆ ಹೋಗಲಿಲ್ಲ. ನಾನು ಧ್ವನಿ ಎತ್ತಿದೆ ಅದ್ರ ವಿರುದ್ಧವಾಗಿ. ಮೊದಲು ನಾನೇ ಮಾಡಿದ್ದೆ, ಮತ್ತೊಂದು ವರ್ಷ 2 ವರ್ಷ ಗ್ಯಾಪ್ ಬಿಟ್ಟು ಮತ್ತದು ಹೆಚ್ಚಿಗೆ ಸ್ಟಾರ್ಟ್ ಆಯ್ತು, ಮತ್ತು ನಾನೇ ಧ್ವನಿ ಎತ್ತಿ ಇಡೀ ರಾಜ್ಯದ ಗಮನ ಸೆಳೆಯುವಂಥ ಮೊದಲು ಹೋರಾಟ ಮಾಡಿದ್ದೆ ಇಡೀ ರಾಜ್ಯದಾಗ ಬಿಜಾಪುರದಲ್ಲಿ. ಅದು ನನ್ನ ಮುಖಾಂತರನೇ ಆಗಿದ್ದು. ಬೇಕಾದ್ರೆ ನೀವು ತೆಗೆಸಿ ನೋಡಿರಿ, ಎಲ್ಲಿ ಹೋರಾಟಗಳು ಯಾರು ಬಂದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೊಂದು ಮನವಿ ಕೊಟ್ಟು ಈ ಥರ ತಡಿಬೇಕು, ಇನ್ನು ಯಾರು ಅದರಂಥ ತಪ್ಪಿಸ್ತರನ್ನ ಬಂಧಿಸಬೇಕು ಅಂತ ಇದು ಮಾಡಬೇಕಂತ ಆಗ್ರಹವನ್ನು ಮಾಡಿದೆ. ಇಲ್ಲಿ ಕೂಡ 3 ಹೋರಾಟಗಳನ್ನು ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಮನವಿ ಕೊಡೋದು ಮಾಡಿದ್ವಿ. ಈ ರೀತಿಯ ಮಾಡಿದ್ರಲ್ಲೇ ಇವತ್ತು ಒಂದೇನೋ ಒಂದು 10ಕ್ಕೆ ಬಂದು ಮುಟ್ಟೋದು. ಅವರ ಆರೋಪಿಗಳನ್ನು ಮೊನ್ನೆ ಚಾರ್ಜ್ ಶೀಟ್ ಸಲ್ಲಿಸಿದ್ದೆಲ್ಲ ನಾನು ಇದರಾಗ ನಿಮ್ಮ ಪತ್ರಿಕೆಯಲ್ಲಿ SP ಅವರು ಪ್ರೆಸ್ ಮೀಟ್ ಮಾಡಿದ್ರೆ ಅದನ್ನು ನೋಡಿದೆ. ಅಟ್ಲೀಸ್ಟು ಭಯ ಹುಟ್ಟಿಸುವಂಥದ್ದು ಆಗಿದೆ. 6 ಸಿಕ್ಕರು ಅನ್ನೋದು ಸಮಾಧಾನ ಇದೆ. ನನ್ನ ವೈಯಕ್ತಿಕ ಎಷ್ಟೋ ಜನ ಹೇಳ್ಯಾರ, ಅಷ್ಟು ಜನ ಎಲ್ಲ ಕಮ್ಯುನಿಟಿಯವ್ರು ಹೇಳ್ಯಾರ, ನೀವು ಹೋರಾಟ ಮಾಡಿದ್ರೆ ಇನ್ನೊಂದಿಷ್ಟು ಮಂದಿ ಉಳಿತೀರಿ ಸಾಹೇಬ್ರ ಅಂತ ನನಗೆ ಎಷ್ಟೋ ಮಂದಿ ಹೇಳ್ಯಾರ, ಭೇಟಿಯಾಗಿ ಹೇಳ್ಯಾರ. ಎಲ್ಲ ಕಮ್ಯುನಿಟಿಯವ್ರು ಅವರು ಇರುತ್ತಲ್ಲ, ಎಲ್ಲ ಕಮ್ಯುನಿಟಿಯವ್ರು ಹೇಳ್ಯಾರ. ಅಂಥ ಕೆಲಸ ಮಾಡಿದ್ದು, ಹೋರಾಟ ಮಾಡಿದ್ದು ನಾವು. ಅದು ಯಾರ ಅವಧಿಯಲ್ಲಿ? ಇವ್ರ ಶಾಸಕರಿದ್ದಾಗ, ಇವ್ರ ಕೇಂದ್ರದಲ್ಲಿ ಒಬ್ಬ ಸಬ್ ರಿಜಿಸ್ಟ್ರಿ ಬಂದು 8 ವರ್ಷಗಟ್ಟಲೆ, 6 ವರ್ಷಗಟ್ಟಲೆ, 7 ವರ್ಷಗಟ್ಟಲೆ
ಟ್ರಾನ್ಸ್ಫರ್ ಆಗೋಗ್ಲಿಕ್ಕೆ ಕುಂಡಿರ್ತಾವ್ರ ಮ್ಯಾಗ ರಗಡ ಆರೋಪ ಬಂದು ನನ್ನ ಬಿಡ್ರಿ ಭಾಳ ಮಂದಿ ಅವ್ರಿಗೆ ಎಲಿಗೇಷನ್ ಮಾಡಿದ್ರು ಅವ್ರ ಮ್ಯಾಗ ಕೇಸ್ ಮಾಡಿದ್ರು ಪೊಲಿಟಿಷಿಯನ್ಗೆ ಹೋಗಿ ಕೂತು ಬರ್ತಿದ್ದ ಅವ್ನು ತೆಗೋಕ್ಕಾಗತ್ತಲ್ಲ ಇವ್ರ ಕಡೆ ಯಾರಿಗೆ ನಗರ ಶಾಸಕರಿಗೆ ಇವ್ರು ಯಾರ್ದೋ ಒಂದು ಕಾಂಗ್ರೆಸ್ದವ್ರು ಈಗ ಸಪೋರ್ಟ್ ಇಟ್ಕೊಂಡಿರ್ಬೇಕಿಲ್ಲ ಅನ್ನಂಗಿಲ್ಲ ಇವರು ಒಂದು ಧ್ವನಿ ಎತ್ತಂಗಿಲ್ಲ ಆ ಮನುಷ್ಯನಿಗೆ ನಮ್ಗೆ ಯಾರು ಬೇಡ ಅಂದ್ರೆ ಯಾರಿಗೆ ಅನ್ಸಕ್ಕೆ ಬೇಕಂದ್ರೆ ಅವ್ರದ್ದು ಒಂದು ಸಣ್ಣ ಧ್ವನಿ ತೆಗೆದು ಕಪ್ಪು ಅದು ಬದ್ಧತೆಯೇ ಇಲ್ಲ ಆ ವ್ಯಕ್ತಿಗೆ. ಆದ್ರೆ ನೀವು ಯಾರೂ ಕೇಳಂಗಿಲ್ಲ, ಅದು ಸಮಸ್ಯೆ. ಮನೆ ಹಿಂಗೆ ಅಂತಿದ್ರಲ್ಲಿ ಕೇಳಬೇಕು. ಕನೇರಿ ಮಠದ್ದು ನೀವು ಯಾರೂ ಕೇಳಿಲ್ಲ. ಕನೇರಿ ಮಠದ್ದು ಬೆಳಗಾವದಾಗ ಜಿಗದಾಡಿ ಭಾಷಣ ಮಾಡೋದು. ನಾನು ಅಲ್ಲೇ ಇದ್ದೆ, ಅವತ್ತು ಹೋಗಿದ್ದೆ. ಮೊದಲೇ ಹೋರಾಟ ಬಬಲೇಶ್ವರದಲ್ಲಿ, ಅಲ್ಲಿಂದ ಪ್ರಾರಂಭ. ಹಂಗೆ ಹಿಂಗೆ ಮುಂದೆ ಗಪ್ ಚಿಕ್ಕು ಏನು ಚಕ್ಕರತ್ತೆ, ಎಲ್ಲಿ ಹೊಂದಾಣಿಕೆ ಆಯಿತು, ಏನಾಯಿತು, ಎದಕ್ಕೆ ಇವ್ರು ಗಪ್ ಕೂತ್ರು ಅನ್ನೋದು ಬಹುತೇಕ ಪರದೆ ಹಿಂದೆ ಅದನ್ನು ನಿಮಗೂ ತಿಳಿತದೆ, ನನಗೂ ತಿಳಿತದೆ. ಅದಕ್ಕೆ ಪ್ರೂಫ್ ಇರೋಂಗಿಲ್ಲ, ಕೇಳೋಕ್ಕಾಗಲ್ಲ. ಗಪ್ ಕೂತ್ಬಿಟ್ರು ಮುಂದೆ. ಕೆಲವೊಬ್ಬ ಜನ ನಮ್ಮ ಭಾರತೀಯ ಜನತಾ ಪಕ್ಷದ ಮತ್ತು ಬೇರೆ ಸಾಮಾಜಿಕ ಸಂಘಟನೆಯವ್ರು ಕೂಡ ಅದು ಮಾಡಕತ್ತಾರ. ಅವರೆಲ್ಲ ಬಿ ಜೆ ಪಿಯವ್ರು ನಾಲ್ಕರ ಅಂದ್ರೆ ಇವರು ಚಲೋ, ಉಳ್ಕಿಯವ್ರು ನಾಲ್ಕರು. ಇವರೇ ಅದು ಮಾಡಿದ್ದದು. ಬಬಲೇಶ್ವರದಲ್ಲಿ ಹೋರಾಟ ಮಾಡ್ತೀವಿ ಎಂ ಬಿ ಪಾಲ್ ವಿರುದ್ಧ, ಅವ್ರ ಕ್ಷೇತ್ರದಿಂದ ಶುರು ಮಾಡ್ತೀನಿ ಅನ್ನುವಂಥದ್ದು. ನಾನು ಮೀಟಿಂಗ್ನ ಕೂತಾಗ ಹೇಳಿದೋ ವ್ಯಕ್ತಿ ಮುಂದೆ ಅವು ಯಾವುದಕ್ಕೆ ಮಾಡೋದು ಅಥವಾ ಎದಕ್ಕೆ ಹೊಂದಾಣಿಕೆ ಅದು ಅಥವಾ ಏನೋ ಒಂದು ವಿಚಾರಕ್ಕೆ ಶಾಂತ ಆಗ್ಬಿಟ್ಟ. ಇವ್ರು ಶಾಂತ ಆಗ ಮತ್ತವ್ರು ಮಾಡಲೇಬೇಕಲ್ಲ. ಅದು ಯಾರಾದ್ರೂ ಮಾಡಿದ್ರು ಪಾಪ. ನಾನು ನೇತೃತ್ವ ಆಮೇಲೆ ಹೋದೆ, ನಾನು ನೇತೃತ್ವ ನಾವು ವಹಿಸಿಲ್ಲ, ನಾನು ಹೋಗಿ ಬೆಂಬಲ ಕೊಟ್ಟಿನಿ, ಇಲ್ಲ ನನಗಿಲ್ಲ. ಅವು ಮಾಡೋರಿಗೆಲ್ಲರಿಗೂ ಇವರು ದುಡ್ಡು ಖರ್ಚು ಮಾಡೋಂಗಿಲ್ಲ, ದುಡ್ಡು ತಿಂತಾರೆ. ಅಂದ್ರೆ ಈ ಮನುಷ್ಯನ ಮನಸ್ಥಿತಿ ಹೆಂಗದ, ತಾ ಮಾಡಿದ್ದು ಅಷ್ಟೇ ಕರೆಕ್ಟ್, ಉಳ್ಕಿದವ್ರು ಎಲ್ಲರದು ತಪ್ಪು, ಎಲ್ಲರೂ ನಾಲಾಯಕರು, ಬದ್ಮಾಸರು, ಲಫಂಗರು ಅನ್ನೋದು. ತಾನೇ ಊರದೆಲ್ಲ ಹೇಳಿದಂಥ ಶಬ್ದ ತಾನೇ ಸ್ವತಕ್ಕಿದ್ದರೂ ಕೂಡ ಇಂಥ ಮೆಂಟಿಲಿಟಿ ಇದೆ. ಒಂದು ಸಲ ನೀವು ಯಾರು ಕೇಳ್ಬೇಕೈತೆ, ಯಾಕೆ ರೀ ನೀವು ಕೇಳಿದ್ರೆ ಹೇಳ್ತಾರೆ ಅವೆಲ್ಲ ನಾಲ್ಕರದ, ನೀವು ಯಾಕೆ ಮಾಡಲಿಲ್ಲ? ಡೇಟ್ ಹೋಗಿ 3 ತಿಂಗಳು ಹೋಯ್ತದೆ. 3 ತಿಂಗಳು ಹೋಗೋಣ, ಅದು ಮರ್ಯಾದೆ ಪ್ರಶ್ನೆ ಏನು? ಹೀಗೆಲ್ಲ ಪತ್ರಿಕೆ ಕನೇರಿ ಸ್ವಾಮಿ ಪರವಾಗಿ ಕೊಟ್ಟವ್ರಿಗೆ ಮರ್ಯಾದೆ ಕಡಾಗ್ತದೆ. ನಾವು ಹೇಳಿವಿ, ಮಾಡಲಿಲ್ಲ ಕಾರ್ಯಕ್ರಮ, ನಾಳೆ ನಮ್ಗೆ ಇದು ಆಗ್ತದೆ ಅನ್ನುವಂಥ ವಿಚಾರ ಇಟ್ಕೊಂಡು ಕೆಲವ್ರು ಕೂಡಿ ಮಾಡಿದ್ರು ನಾವು ಇದ್ದೀವಿ, ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ತನಗೆ ಹೆಂಗೆ ಬೇಕಾದ್ರೆ ಹೊಳಿಸ್ತಾನೆ, ಯಾವಾಗ ಬೇಕಾದ್ರೆ ಹಿಂದುತ್ವ, ಯಾವಾಗ ಬೇಕಾದ್ರೆ ಬೇಕಾದಂಗೆ ಹೊಳ್ಸ್ಕೊಂಡು ಹೋಗುವಂಥ ವ್ಯಕ್ತಿಯನ್ನು ನಾವೇನೂ ಕಲಿಯಬೇಕಾಗಿಲ್ಲ. ಅದು ನಂದು ಒಂದು ಪ್ರಶ್ನೆ, ನೀವೇನೂ ಮಾಡಿಲ್ಲ ಅನ್ನೋಂಥದ್ದು ಸಾಕಷ್ಟು ಕೆಲಸ ಕಾರ್ಯಗಳು ವಿಜಯಪುರ ನಗರ ಜನರಿಗೆ ಗೊತ್ತದ, ನನಗೂ ಗೊತ್ತದ. ಅದನ್ನು ಆಧಾರ ಸಹಿತ ಹೇಳ್ತಾ ಇರೋದು. ಹಿಂದೂ ಕೂಡ ಸಾಕಷ್ಟೆಲ್ಲ ಚಾಲೆಂಜ್ ಮಾಡೀನಿ. ಕೆಲವು ಹೊಸ ಪತ್ರಕರ್ತರು ಗೊತ್ತಿರಲಿಕ್ಕೆಲ್ಲ ಭಾಳಷ್ಟು ಆಗ್ಯಾವ. ಅವರಿಗೆ ನಮಗೆ ಡೇಟ್ ಕೊಟ್ಟಿವಿ, ಬಹಿರಂಗವಾಗಿ ಹೇಳ್ತೀನಿ ನಾ ಏನು ಮಾಡೀನಿ ಬರ್ರಿ ಅಂದಿವಿ. ಅದಕ್ಕೆಲ್ಲಿ ಮುಂದೆ ಉತ್ತರ ಕೊಡಲಿಲ್ಲ. ಅದು ಮೊನ್ನೆ ಮಾತು ಸುಮ್ಮನೆ ನಾನು ಇವ್ರು ಹಿಂದೆ ಏನೂ ಮಾಡಿಲ್ಲ ಅನ್ನೋದು. ನಾ ಗುಂಟೆ ಮಾರಿರ್ಬೋದು, ಅವಾಗ ಉದ್ಯೋಗ ಇದ್ದಕ್ಕೆ ನಾನು ಎಮ್ ಎಲ್ ಎ ಆಗಿದ್ನಾಗಲ್ಲ, ಅದಕ್ಕೂ ಮಾರಿರ್ಬೇಕಿಲ್ಲ. ಅದು ಲೀಗಲಿ ಅದಾವೆಲ್ಲ. ಅವಾಗ ಖರೀದಿ ನಡೀತಿತ್ತು, ಮಾರಿವಿಲ್ಲ ನಂಗೆಲ್ಲ. ಆದರೆ ಅವು ಇಲ್ಲಿಗಲಿ ಮಾಡೋಕ್ಕೆ ಹೋಗಿಲ್ಲ ನಾವು. ಒಂದು ಎರಡನೇದಾಗಿ ಮೊನ್ನೆ ಹಗರಣಗಳನ್ನು ಮೊನ್ನೆ ಯಾವುದೋ ಒಂದು ಕಚಿಂಗ್ ಕೊಲ್ಯಾಗ ಏನೋ ಒಂದು ಓಪನ್ ಸೈಟ್ ಖರೀದಿ ಹಾಕೊಳ್ಳೋಕೆ ಟ್ರೈ ಮಾಡತ್ತಾರೆ. ಇದು ದೊಡ್ಡ ಗ್ಯಾಂಗ್ ಐತಿ ಫ್ರಾಡ್ ಮಾಡೋರು. ಅದಕ್ಕೆಲ್ಲ ಒಬ್ಬ ಎಮ್ ಎಲ್ ಎ, ಮಾಜಿ ಎಮ್ ಎಲ್ ಎನೇ ಅದನ್ನು ಬಾಸ್ ಅಂತ ಹೇಳ್ತಾರೆ. ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು ಯಾರು ಎಮ್ ಎಲ್ ಎನೋ ಅಂತ. ಆದರೆ ಒಂದು ಗೊತ್ತಿರಲಿ, ಎಲ್ಲ ಹಗರಣಗಳು ನಡೆದಿದ್ದು ನಿಮ್ಮ ಅವಧಿಯಲ್ಲಿ, ನನ್ನ ಅವಧಿಯಲ್ಲಿ ಅಲ್ಲ. ನಾನು 8 ವರ್ಷ ಇದ್ದಾಗ ಒಂದೂ ನಡೆದಿಲ್ಲ. ನಡು ಯಾರೋ ಕಾಂಗ್ರೆಸ್ ಅವ್ರು ಬಂದೋದ್ರು, ಅವಾಗೂ ಯಾರು ನಡೆದಿಲ್ಲ. ಅದಕ್ಕೆ ಹಂಗೆ ಕುಂಕುಮ ಹಚ್ಕೊಂಡು ಇವತ್ತು ಯಾರಿಗೆ ಬೈತಿರ್ತಾರೆ. ತಾವೇನು ಮಾಡ್ತಾರೆ, ತಾವು ಕುಂಕುಮ ಹಚ್ಕೊಂಡು ಹೋಗತ್ತ ಹಿಂದುತ್ವ ಮಾಡುವಂಥ ಒಂದು ವ್ಯಕ್ತಿಯಿಂದ ಯಾರಿಗೆ ಏನೂ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಏನೋ ನಡೆದ, ಏನೋ ಟ್ರೆಂಡ್ ಅದ, ಒಂದು ಹಿಂದುತ್ವದ ಒಂದು ಕೆಲವೊಂದು ಕಡೆ, ಕೆಲವೊಂದು ಜಿಲ್ಲೆಯೊಳಗೆ, ಕೆಲವೊಂದು ಊರಾಗ ನಡೆದ. ಮೋದಿಯವರು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯ. ಮೋದಿಯವರು ಏನು ರಾಮ ಮಂದಿರ ಮಾಡಿದ್ರು, ಕಾಶ್ಮೀರಿ ವಿವಾದ ಬಗೆಹರಿಸಿದ್ರು. ಇದರಿಂದ ಭಾಳಷ್ಟು ಯುವಕರು ಪ್ರೇರಿತರಾಗಿದ್ದಾರೆ. ದೇಶಾಭಿಮಾನ, ಧರ್ಮಾಭಿಮಾನ ಅವ್ರಿಗೆ ಬೆಳೀತಾ ಇದೆ. ಅದನ್ನು ಈ ವ್ಯಕ್ತಿ ಇದನ್ನು ಭಾಷಣ ಹೊಡೆದನ್ನು ಉಪಯೋಗ ಮಾಡ್ಕೊಂಡು ಹೊಂಟಾರ. ಇದು ಯಾವುದಕ್ಕೂ ಸಕ್ಸಸ್ ಆಗಂಗಿಲ್ಲ ಬರುವ ದಿನಮಾನಗಳಲ್ಲಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಏನು ಆ ಹಗರಣಗಳ ಬಗ್ಗೆ ನನಗೆ ಎಳೆಯುವಂಥ ಪ್ರಯತ್ನ ಮಾಡಿದ್ರೆ ನನಗೆ ಅನಿಸ್ತದೆ, ಮಾಜಿ ಶಾಸಕರು ಅಂದ್ರೆ ಯಾರು ಇದಕ್ಕೂ ಬಾಸ್ ಅದನ್ನು ಅವರೇ ಮಾಡಿರ್ತಾನೆ. ಅದಕ್ಕೆ ಇವ್ರಿಗೆ ನಾಚಿಕೆ ಬರಬೇಕು. ತಮ್ಮ ಅವಧಿಯಲ್ಲಿ ಆದಂಥ ಹಗರಣಗಳು ತಾವು ಮಾತಾಡೋಕ್ಕಾಗಲಿಲ್ಲ. ನಾನು ಧ್ವನಿ ಎತ್ತಿ ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿದೆ, ಹೋರಾಟ ಮಾಡಿದೆ. ಅವಾಗ ಎಲ್ಲೇ ಒಂದು 2 ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮ ಕೂತ್ರು. ಅದು ಬ್ಲ್ಯಾಕ್ ಮೇಲ್ ತಂತ್ರ ಇರ್ತದೆ. ಯಾರಾದರೂ ಒಂದು ಹೇಳಿಕೆ ಕೊಟ್ಟರೆ ಅದು ಬ್ಲ್ಯಾಕ್ ಮೇಲ್ ಅವು ಎದುರಿ ಮಾಡೋದು ಬಂದು ಏನು ಕೆಲಸ ಕಾರ್ಯ ಮಾಡಿ ಕೊಡ್ತಿರ್ತಾರೆ ಇವರು. 7 ವರ್ಷ ಅವ್ರ ಅವಧಿ. ಹೋದ ವರ್ಷ ಈ ವರ್ಷ 2 ವರ್ಷ ಆಯ್ತು ಕಾಣಿಸ್ ಎಮ್ ಎಲ್ ಎಗೆ. 2 ವರ್ಷ ಆಯ್ತೇನು ರೀ? 2 ವರ್ಷ ಆಗಿದೆ. 8 ವರ್ಷ. 8 ವರ್ಷದೊಳಗೆ ಈ 1 ವರ್ಷ ಸ್ಟಾಪ್ ಆಗಿತ್ತು. ಆದರೆ ಅದಕ್ಕೆ ಯಾರು ಬಾಸ್ ಅನ್ನೋದು ಅಥವಾ ನಮ್ಮ ಅವಧಿಯಲ್ಲಿ ಏನಾದರೂ ನಡೆದು ತೋರಿಸ್ಕೊಳ್ಳಿ ಅವರು. ನನ್ನ ಅವಧಿಯಲ್ಲಿ ಒಂದು ಹಗರಣಕ್ಕೂ ಕೂಡ ಆಗಿಲ್ಲ. ನಮ್ಮ ಆದಂಥ ಹಗರಣಗಳಿಗೆ ನಾವು ಧ್ವನಿ ಎತ್ತೀವಿ, ಇವರೇ ಮಾಡಿಲ್ಲ. ಸುಮ್ಮನೆ ಅಂದ್ರೆ ನಾವು ಅದೊಂದು ಹೋರಾಟ ಮಾಡಿ ನನ್ನ ಹೆಸರಾಯ್ತಲ್ಲ, ಸ್ವಲ್ಪ ಅದು ಏನೋ ಹೋರಾಟ ಮಾಡಿದ್ರು ಅಂತ 4 ಜನರು ಅಪ್ಪು ಪಟ್ಟಣ ಶೆಟ್ಟಿ ಅವರು ಹೋರಾಟ ಮಾಡಿದ್ರಪ್ಪ ಒಳ್ಳೇದಾಯ್ತು ಅನ್ನೋವಂಥದ್ದು ಇದೆ. ಅದನ್ನು ಕೆಡಿಸ್ಬೇಕು, ಆ ಹೆಸರಿಗೆ ಹಾಳು ಮಾಡಬೇಕು ಅನ್ನುವಂಥ ಒಂದೇ ಒಂದು ಪ್ರಯತ್ನ.
ಅವ್ನಿಗೆ ಏನು ತಿಳಿಯಾಗದಂದ್ರೆ ನಾನು ಹೇಳಿದ ಕೂಡ ಎಲ್ಲ ಜನ ನಂಬ್ತಾರೆ ಅನ್ನೋದು ಬಂದುಬಿಟ್ರು, ಭ್ರಮೆ ಆಗಿಬಿಟ್ಟದು. ಅವ್ನು ಹೇಳಿದ್ದು ನಂಬ್ತಾರಲ್ಲ, ಕ್ಯಾಮ್ರಾದವ್ರು ರೆಕಾರ್ಡಿಂಗ್ ಮಾಡ್ತಾರಟ್ಟೆ ಜನ ನಂಬಂಗಿಲ್ಲ, ಅದು ಗೊತ್ತಿರಲಿ. ಅದಕ್ಕೆ ನಾವು ಯಾವುದೇ ರೀತಿ ಹಗರಣಗಳು ಜಮೀನು ಮಾಡಿಲ್ಲ. ಇವರು ಕೆಲವೊಬ್ರು ಶ್ರೀಮಂತಿಕೆ ಏನೂ ಇಲ್ಲ, ಅವ್ನು ರೋಡ್ ಚಾಪ್ ಇದ್ದ, ಇವತ್ತು ಕೋಟ್ಯಾಧೀಶ ಆಗ್ಯಾನ, ಹಂಗೆ ಹಿಂಗದು ಕೆಲವ್ರು ಮನೆಯಲ್ಲಿ ಒಂದು ಬೈದು ನೋಡಿದೆ ನಾನು ಹಿಂದ್ಕೊಂದ್ಸಲ, ಈಗದ್ದು ಮೊದಲು ಸಲ ಯಾವುದೋ ವಿಡಿಯೋದಾಗ. ಇವ್ರು ಏನಿದ್ರು ನಮ್ಗೆ ಗೊತ್ತ 90 ಅಂದ್ರೆ ಬಹುತೇಕ ಈ ವ್ಯಕ್ತಿ ಜೋಡಿ ನಾನು 30-35 ವರ್ಷದಿಂದ ಪರವಾಗಿದ್ದಕ್ಕೂ ಅದೀನಿ, ವಿರೋಧವಾಗಿ ಅಂದರೆ ಟಚ್ ಒಳಗೆ ನೋಡ್ಕೊತ ಬಂದೀನಿ. 35 ವರ್ಷ 90ನೇ ಇಸ್ವಿಯಿಂದ ಇವ್ರು ನನಗೆ ಪರಿಚಯ ಹಿಡ್ಕೊಂಡು ಅಲ್ಲಿಂದ ರಾಜಕಾರಣ ಒಟ್ಟಿಗೆ ಇದ್ದೀವಿಲ್ಲ ನನಗೆಲ್ಲ. 94ಕ್ಕೆ ML ಆದರೂ 99ಕ್ಕೆ ನಾನು MLಗೆ ನಿಂತು ಬಿದ್ದೆ. ಅವಾಗಿಂದ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ರಾಜಕಾರಣದಾಗ. ಅಲ್ಲಿಂದ ಮುಂದೆ ನಾನು ML ಆದೆ, 2 ಸಲ ಮಂತ್ರಿ ಆದೆ, ಅದೆಲ್ಲ ನಡೆದ್ಬಿಡ್ತು. ಆದರೆ ಅಲ್ಲಿಂದ ಇಲ್ಲಿಂದ ಇವ್ರಿಗೆ ಆಸ್ತಿ ಎಷ್ಟಿತ್ತು, ಇವ್ರು ಏನು ಉದ್ಯೋಗ ಇದ್ದು, ಇವು ಎಷ್ಟು ಉತ್ಪನ್ನ ಇದ್ದು ನನಗೆ ಗೊತ್ತದು. ಇವತ್ತು 14-15 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ಮನೆ ತೊಗೊಂಡ್ರ ಸುದ್ದಿ ಬಂದು ಮನೆ ಪೂಜೆ ಮಾಡಿದ್ರೆ 14-15 ಕೋಟಿ ರೂಪಾಯಿ ಕೊಟ್ಟು ಮನೆ ತೊಗೋತಾರೆ, 2-2 ಕೋಟಿ ರೂಪಾಯಿ ಕೊಟ್ಟು ಕಾರ್ ತೊಗೋತಾರೆ, 10 ಕೋಟಿ ರೂಪಾಯಿ ಇದು ಇದ್ರಾಗ ಮನೆ ಕಟ್ತಾರೆ ಫಾರ್ಮ್ ಹೌಸ್ನಾಗ. ಎಲ್ಲಿಂದ ಬಂತು ಅಂತ ಹೇಳಿ ಅವ್ರು ಹೇಳ್ಬೇಕಲ್ಲ, ಅವ್ರು ಕೇಳಿ ನೀವು ಯಾರು ಹೇಳಿ ಅಂತ ಹೇಳಿ ನಿಮಗೇನು ಅಲ್ಲ. ನಾನು ಅದು ಸಿಕ್ಕರೆ ನಿಮ್ಗೆ ಹೇಳ್ತಿದ್ದೆ ಕರೆ. ಇನ್ನು ಪರ್ಸೆಂಟೇಜ್ ತಿಂದಿದ್ದು ಪ್ರೂಫ್ ಇರೋಂಗಿಲ್ಲ, ಕಾಂಟ್ರಾಕ್ಟರ್ ತಿಂದಿದ್ದು ಪ್ರೂಫ್ ಇರೋಂಗಿಲ್ಲ. 20%, 15%, 10% ಇವೆಲ್ಲ ಕಾಂಟ್ರಾಕ್ಟ್ರ್ ಒಟ್ಟು ಧೈರ್ಯ ಆಗಂಗಿಲ್ಲ ಬಂದು ಹೇಳಕ್ಕೆ. ನನ್ನ ಕಡೆ ತೊಗೊಂಡ್ರೆ ತ್ಯಾವ್ರು ಬಂದು ಹೇಳ್ತಾನೇನ್ರಿ, ಯಾರು ಹೇಳಂಗಿಲ್ಲ ಪಾಪ. ಅವರು ಅವ ಅನ್ಸ್ತಾವ ಮುಂದೆ ಬಿಲ್ಲಪ್ಪಲ್ಲ ಅದು ಸಿಗಿಸಿರ್ತಾನೆ. ಮೊದಲೇ ಮನುಷ್ಯ ಸರಿ ಇಲ್ಲ ಅದು ಗೊತ್ತಿತ್ತು ಎಲ್ಲರಿಗೆ. ಅದಕ್ಕೆ ಅವ್ರು ಬಂದು ಹೇಳಂಗಿಲ್ಲ, ಕೊಟ್ಟವ್ರು ಬಂದು ಹೇಳಂಗಿಲ್ಲ, ತೊಗೊಂಡವಂದ್ರೆ ಯಾಕೆ ಹೇಳ್ತಾನೆ ಹೇಳಂಗಿಲ್ಲ. ಇಂಡೈರೆಕ್ಟ್ ಆಗಿ ಹೇಳಿದಲ್ಲ 3 ತಿಂಗಳು 4 ತಿಂಗಳು ರೋಡ್ ಹಾಳಾಗ್ತಾವ ಅಂತ ಹೇಳಿದಲ್ಲ. ಎಲ್ಲಿಂದ ಬತ್ತು ಏನಿತ್ತು ಇವ್ರದ್ದು ನನಗೆ ಗೊತ್ತ. 91ಕ್ಕೆ ಒಂದು ಮಿಲ್ ಇತ್ತು, ಅದು ಲಾಸ್ ಆಯಿತು. ಮೋಟ್ರ್ ಸೈಕಲ್ ಇದ್ದಿತ್ತಿಲ್ಲ ಈ ವ್ಯಕ್ತಿಗೆ, ನಾನೇ ಕರ್ಕೊಂಡು ಅಡ್ಡಾಡ್ತಿದ್ದೆ. ಅದು ಬಳಿ ಅವೆಲ್ಲ ನೆನಪು ಮಾಡ್ಕೊಳ್ಳೋದು ಬೇಡ. ಬೆಳಗಲೆ ಒಂದು ಟೂರಿಸ್ಟ್ ಹೋಟೆಲ್ದು ಇವ್ರ ಹಿರಿಯರ ಪಾತ್ರ ಏನೋ ಒಂದು ಪಾಲು ಬಿಟ್ರೆ ಅಲ್ಲೇನು 4 ಚೀಲ ಜೋಳ ಬೆಳೀತಿತ್ತಲ್ಲ ಹೊಲದಾಗ, ಏನೋ ನೋಡ್ತಿದ್ದೆ ನಾನು, ಹೋಗ್ತಿದ್ದೆ ಅವಾಗ. ಇದು ಬಿಟ್ಟು ಒಮ್ಮೆ 10-15 ವರ್ಷನಾಗ ಒಮ್ಮೆ ಇಷ್ಟು ಕೋಟಿಗಟ್ಟಲೆ ಆಸ್ತಿ ಎಲ್ಲಿಂದ ಬತ್ತಪ್ಪ ಇವ್ರಿಗೆ? ಎಲ್ಲಿಂದ ಬತ್ತು ಬೇಕಲ್ಲ. ಶುಗರ್ ಫ್ಯಾಕ್ಟ್ರಿ ಲಾಸ್ ಆದರೂ ಇವನಿಗೆ ಏನೂ ಆಗಿಲ್ಲ. ಒಂದು ಫ್ಯಾಕ್ಟ್ರಿ ಮಾಡಿ ಲಾಸ್ ಆದ್ರೆ ಅವರು ಅದು ಮುಂದೆ ಮಾರಾಟ ಆಯ್ತು. ಜ್ಞಾನಯೋಗಿ ತಳಿ ಮುಂದೆ ನಮ್ಮ ಕಂಪ್ನಿಯೆಲ್ಲ ಕೂಡಿ ತೊಗೊಂಡು ನನಗೆ ಅಧ್ಯಕ್ಷ ಮಾಡಿದರು. ಒಂದು ಲಾಸ್ ಆದ್ರೂ ಇಟ್ಟು ದೊಡ್ಡ ಲಾಭದಾಗ ಅದಾರೆ. ಇನ್ನೊಂದು ಫ್ಯಾಕ್ಟ್ರಿ ತೊಗೊಂಡ್ರೆ ಸ್ವಂತಕ್ಕೆ ಅವ್ರ ಮಗನೇ ಚೇರ್ಮನ್ ಅದು ಪ್ರೈವೇಟ್ ಲಿಮಿಟೆಡ್ ಆದರೆ ಈ ಸಿದ್ದೇಶ್ವರ ಇತನ ಎಲ್ಲ ಹೆಸರಿಟ್ಟಾರೆ. ಅದಕ್ಕೆ ಏನೊಂದು ಡೈರೆಕ್ಟ್ರು ಏನೋ ಮಾಡ್ಯಾರ, ಯಾರು ಮಾಡ್ಯಾರ. ಆದರೆ ಸ್ವಂತಕ್ಕೆ ನಾನು ನಿನ್ನಿಲ್ಲಿ ಮನೇಲಿ ಕೇಳಿದೆ 13-14 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ಒಂದು ಮನೆ ತೊಗೊಂಡ್ರಿ, ಪೂಜೆ ಇತ್ತು ಅಂತ ಹೇಳತ್ತಿರೋ. ಅವ್ರು ದುಡಿದವ್ರು ಆತ್ಮೀಯರು ನಮ್ಮ ಗೌಡ್ರು ಹಿಂಗದಾರಿ ಹೋಗಿ ನಾವು ಮತ್ತೆ ಅವ್ರು ದುಡಿದವ್ ನನಗೂ ಪರಿಚಯ ಇರ್ತಾರಲ್ಲ, ಅವ್ರು ಹೇಳ್ತಿರ್ತಾರೆ. ಮತ್ತು ಇಲ್ಲಿ ಇಷ್ಟೆಲ್ಲ ಮಾಡೋಕೆ ಅವ್ರು ಇಷ್ಟು ಅವ್ರ ಮಗ 1-2 ಗಾಡಿ, ಅವ್ರು 1-2 ಗಾಡಿ, ಅವ್ರ ಮನ್ಯಾಗ 1-2 ಗಾಡಿ, ಅವ್ರ ಪೇಗಳಿಗೆ 2-2 ಗಾಡಿ, ಎಲ್ಲರಿಗೆ ಅವ್ರ ಪೇಗಳಿಗೆ ಬಿಡ್ರಿ. ಅವ್ರು ಸಣ್ಣ ವಿಷಯಕ್ಕೆ ನಾನು ಮಾತಾಡೋಕೆ ಹೋಗಲ್ಲ. ಇವ್ರಿಗೆ ಎಲ್ಲಿಂದ ಬತ್ತು? ಊರ ಮಂದಿಗೆ ಭ್ರಷ್ಟಾಚಾರ ಇದೆಲ್ಲ ನೋಡಿದ್ರೆ ದೊಡ್ಡ ಭ್ರಷ್ಟಾಚಾರ ನೀವು ಇಂಡಿಯಾದ. ಇಲ್ಲಿವರೆಗೆ ಸಿಟಿ ಒಳಗೆ ಉತ್ಸಾಹ ಹಿಂದಕ್ಕೆ ಬೈತಿರು ಮಂದಿ, ರೊಕ್ಕ ತಿಂತಾರೆ, ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅಂತೇಳಿ. ಅವ್ನು ಪಾಪವಾಗ ಏನು ಕಾಲದಾಗ ಯಾವ್ದು 2 ಅಂತಸ್ತು 3 ಅಂತಸ್ತು ಬಿಲ್ಡಿಂಗ್ ಇದ್ದಿತ್ತಿಲ್ಲ. ನಾವೆಲ್ಲ ಭಾಷಣ ಮಾಡಿದವ್ರು ಇವಾಗ ಭಯಂಕರ ಇದು ಮಾಡಿ ಅಂತ ತತ್ತಿದ್ದೀವಿ, ಮಾಡಿದ್ದಾವೆ ಇಲ್ಲ ಅನ್ನಂಗಿಲ್ಲ ಆ ಟೈಮ್ದಾಗ. ಆದರೆ ಇವರು ಅದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಅದ. ವಿಜಯಪುರಕ್ಕೆ ಜನರಿಗೆ ಕಾಂಟ್ರಾಕ್ಟ್ರೊಳಗೆ ಕೆಲಸಗಾರರಿಗೆ ಎಲ್ಲರಿಗೂ ಗೊತ್ತಿದೆ. ಅಪ್ಪು ಪಟ್ಟಣ ಶೆಟ್ಟಿ ಕಾಲದಾಗ ಗುತ್ತಿಗೆದಾರ ಪರಿಸ್ಥಿತಿ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಅನ್ನೋದಂಥದ್ದು ಎಲ್ಲ ಕಾಂಟ್ರಾಕ್ಟ್ರೊಳಗೆ ಆತ್ಮಕ್ಕೆ ಗೊತ್ತದ, ಅವ್ರ ಮನುಷ್ಯನಿಗೆ ಗೊತ್ತದ. ಆದರೆ ಹೇಳಂಗಿಲ್ಲ ಅಷ್ಟೇ. ಅವ್ರು ವ್ಯವಹಾರಿಕರು ಇರೋದ್ರಿಂದ ಅವ್ರೇನು ಹೇಳಕ್ಕೆ ಹೋಗಲ್ಲ. ಆದ್ರೆ ಅಪ್ಪು ಪಟ್ಟಣ ಶೆಟ್ಟಿ ಕಾಲದಾಗ ಎಷ್ಟು ನೆಮ್ಮದಿ ಇದ್ದೀವಿ ಅಧಿಕಾರಿಗಳಿಗೆ ಕೇಳ್ಬೇಕಾರೆ. ನಾನು ಎಲ್ಲಾದ್ರೂ ಏನಾದರೂ ಯಾರಿಗಾದ್ರೂ ಏನಾದರೂ ಈ ದುಡ್ಡಿನ ಒಂದು ಏನಾದರೂ ಮಾಡಿದ್ದೆ ಅಂತ ಕೇಳಿ. ಇವತ್ತೇನು ಪರಿಸ್ಥಿತಿ ಇದೆ 10 ವರ್ಷನಾಗ ಅಧಿಕಾರಿಗಳು ಅನ್ನುವಂಥದ್ದು ಅದನ್ನು ಗೊತ್ತಾಗ್ತದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ಮತ್ತು ಹೆಚ್ಚು ಹಗರಣಗಳು ನಡೆದಿದ್ದೇ ಯತ್ನಾಳ್ ಕಾಲದಲ್ಲಿ ಅನ್ನುವಂಥದ್ದು. ಹೆಚ್ಚು ಹಗರಣಗಳು, ಭೂಮಾಫಿಯಾ ಅಂದ್ರೆ ಇಷ್ಟು ಆಗ್ಬಿಡ್ತಲ್ಲ, 100 ಕೋಟಿ ರೂಪಾಯಿ ಆಗಿಬಿಡುತ್ತೆ. ಬಿಜಾಪುರದ ಹೈಯೆಸ್ಟ್, ಅದು ಇಡೀ ರಾಜ್ಯಕ್ಕೆ ವ್ಯಾಪಿಸ್ತದು. ಆಮೇಲೆ ಅದರಿಂದಲೇ ಇವತ್ತು ಇವರು ಸ್ಟ್ರಿಕ್ಟಾಗಿ ನಮ್ಮ ಕಂದಾಯ ಸಚಿವರು ಕೆಲವೊಂದು ಕ್ರಮಗಳನ್ನು ಸ್ವಾಗತಿಸ್ತೀನಿ. ನಾನು ಪಕ್ಷಾತೀತವಾಗಿ ನಾನು ಸ್ವಾಗತಿಸ್ತೀನಿ, ಒಳ್ಳೆಯ ಕ್ರಮಗಳನ್ನು ತೆಗಿತೀನಿ. ಅವೆಲ್ಲ ಭಾಳಷ್ಟು ಕಂಪ್ಯೂಟರ್ಗಳನ್ನು ಟೈಟಾಗಿ ಮಾಡೋದ್ರಿಂದಲೇ ಇವತ್ತು ಭಾಳಷ್ಟು ನಿಂತಾವೆ. ಅವ್ರಿಗೆ ಕೂಡ ನಾನು ಮನವಿ ಮಾಡಿದ್ದೆ, ಹೋಗಿ ಮುಖ್ಯಮಂತ್ರಿಗೂ ಮನವಿ ಮಾಡಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಒಳ್ಳೆಯ ಒಂದು ಈ ರೀತಿ ಏನು ತುಡುಗರಿಗೆ ಅವಕಾಶ ಇಲ್ಲಾರ್ದಂಗೆ ಇವತ್ತು ಕಾನೂನುಗಳನ್ನು ಕಂದಾಯ ಇಲಾಖೆ ಮಾಡಿದೆ. ಇದನ್ನು ಕೂಡ ನಾವು ಮಾಡಿದೆ ಅನ್ನುವಂಥದ್ದು ಈ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ಕೂಡ ಹೇಳಿಕೆ ಬಯಸ್ತೀನಿ. ಈ ಭೂ ಕಬಳಿಕೆ ಏನಿದೆ ಅದರಲ್ಲಿ ಶಾಸಕರ ಪಾತ್ರ ಇದೆಯಾ? ಶಾಸಕರ ಪಾತ್ರ ಆಯ್ತದೆ. ಅವ್ರಿಗತ್ತೇನು ಹುಚ್ಚರಂಗೆ ಹೇಳಕ್ಕೆ ಹೋಗಲ್ಲ ಸರ್. ಯಾಕಂದ್ರೆ ಸುಮ್ಮನೆ ಪ್ರೂಫ್ ಇರಲಾರ ಏನೂ ಮಾತಾಡೋಕ್ಕಾಗಲ್ಲ. ಒಂದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅದೇನೋ ಸಂಬಂಧಿರ ಎಲ್ಲೋ ಗಚ್ಚಿನ ಕೊಲ್ನಾಗ ಯಾರು ಮಾಡ್ಯಾರ ಏನೋ ಅದೇ ಕರೆಕ್ಟ್ ಅದು ಸುಳ್ಳೋದು ನಾನು ಚೆಕ್ ಮಾಡಿಲ್ಲ.
ಅದೇನು ಹಾಕಿರ್ಲಿಕ್ಕೆ ಅದು ಕಾನೂನು ಸಂಬಂಧಪಟ್ಟದ್ದು ಕಾನೂನು ನೋಡ್ಕೋತದು. ಆದ್ರೆ ಅದರಿಂದ ಒಬ್ಬ ಬಾಸ್ ಅದನ್ನು ಒಬ್ಬ ಮಾಜಿ ಶಾಸಕ ಅಂತ ಹೇಳ್ತಾರೆ. ಅದನ್ನು ಯಾರು, ನಾನು ಅಥವಾ ಅವ್ರಿನ ಮಾಜಿ ಇಲ್ಲ ಆಗೋರು ಅದಾರ. ಉಮೇಶ್ ಮಂದಾಲ್ ಅವರು ಆಮೇಲೆ ಸಂಬಂಧಪಟ್ಟಂತ ಹೆಸರು ಹೇಳಿ ಅವರು ಎಲ್ಲ ನೀವು ಒಂದು ಕಾಲಕ್ಕೆ ನಿಮ್ಮ ಬೆಂಬಲಿಗ ಒಂದು ಕಾಲದಾಗ ನಮ್ಮವರು ಇದಕ್ಕೊಬ್ಬ ಬಾಸ್ ಅದನ್ನು ಕೇಳ್ತಾರೆ ಅವರು ಎಲ್ಲ ಹಗರಣಗಳಿಗೆ. ಅವರೆಲ್ಲ ನಿಮ್ಮ ಬೆಂಬಲಿಗರೇ ಇದ್ದಾರೆ. ಎಲ್ಲರೂ ನನ್ನ ಬೆಂಬಲಿಗರೇ, ಅವ್ರ ಬೆಂಬಲಿಗಿದ್ರು. ಅವ್ರದ್ದು ಜಿಗದಾಡಿ ಎಲೆಕ್ಷನ್ ಮಾಡಿದವ್ರು ಇದ್ದಾರೆ. ಅವರು ಹೋದ್ಸಲ ಅವ್ರದ್ದು ಎಲೆಕ್ಷನ್ ಮಾಡಿದವ ಉಮೇಶ್ ಮಾಡ್ಯ, ನಾವೇನು ಬೇಡ ಅಂದಿಲ್ಲ ಅವನಿಗೆ. ಮಾಡ್ತೀನಂದ ಮಾಡಪ್ಪ ಓಡಾಡಿ ಮಾಡು ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಕ್ಷೇತ್ರ ಕೆಲಸಕ್ಕೆ ಹೋಗ್ತೀವಿ, ಅವ್ರಿಗೆ ನಮ್ಗೆ ಸರಿ ಇಲ್ಲ ಅಂತ ಹೇಳಿದ್ವಿ. ಅವರು ಎಲ್ಲ ಮಾಡಿದವನು ಪಾಪ ಅವನಿಗೆ ಏನೋ ಆಯ್ತು ಯಾರಿಗೂ ಅವ್ನು ಹೊರಗೆ ಬಂದ, ರಜಪೂತ್ ಹೊರಗೆ ಬಂದ, ಅಣ್ಣಿಗೇರಿ ಹೊರಗೆ ಬಂದರು. ಆ ಮನೆಗೆ ಯಾರೋ ಗಡಿಗೆ ಅಥವಾ ಇನ್ನೊಬ್ಬ ಯುವಕರು ಗಡಿ ಎಲ್ಲ ಪೋಸ್ಟರ್ ಹಾಕೋತೀವಿ. ಪಾಪ ಭಾಳ ಒಳ್ಳೆಯ ಒಬ್ಬ ಭಾವನಾತ್ಮಕ ವ್ಯಕ್ತಿ ಅವ. ಅವನು ಏನು ಮಾಡಿದ್ರೆ ಯಾರಿಗೂ ಅವನು ಹೊರಗೆ ಬಂದ. ಹಿಂಗಾಗಿ ಅಲ್ಲಿ ಯಾರು ಉಳಿಯಂಗಿಲ್ಲ. ಇವನಿಗೆ ಇನ್ನೂ ಪಾಪ ಗೊತ್ತಿಲ್ಲ ಇವ್ರಿಗೆ. ಇದಕ್ಕಿಂತ ಮೊದಲು ಇತಿಹಾಸ ಗೊತ್ತದ. ಬೇಕಾದ್ರೆ ಭೀಮಾಶಂಕರ್ 14 ಕೇಳ್ರಿ, ಇನ್ನೊಂದು 10 ಹೆಸರದವು, 2-3-4 ಸತ್ತೋದು. ಅವ್ರ ಹೆಸರು ಹೇಳಿದ್ರೆ ನಿಮ್ಗೆ ತಿಳಿಯಂಗೆ ಗೊತ್ತೂ ಆಗಂಗಿಲ್ಲ. ಅದಕ್ಕೆ ಇವರಿಂದ ಯಾರಿಗೂ ಒಳ್ಳೆಯದಾಗಿಲ್ಲ, ಯಾರಿಗೂ ಒಳ್ಳೆಯದಾಗಿಲ್ಲ ಗೊತ್ತೈತಿ. ಅವರೆಲ್ಲ ಬಂದು ಅವರೇ ಹೇಳ್ತಾರೆ, ನಾ ಹೇಳೋದಕ್ಕಿಂತ ಅವ್ರ ಪರವಾಗಿ. ಆದರೆ ಇವರೆಲ್ಲರೂ ಮೋಸ ಹೋದವ್ರು ಅದಾರ. ಇವರು ಮೋಸ ಹೋಗಿ ತೊಂದರೆ ತೊಗೊಂಡು ಬಂದವ್ರು ಅದಾರ. ಅದಕ್ಕೆ ಉಮೇಶ್ ಒಂದಾಲ ಒಂದು ಕಾಲದಾಗ ನಮ್ಮ ಜೊತೆ ಇದ್ದವ, ನನ್ನ ಜೊತೆ ಬಜರಂಗದಳದಾಗಿದ್ದ, ಭಾಜಪಾದಾಗಿದ್ದ, ಅವ್ನಿಗೆ ಮೆಂಬರ್ ಮಾಡೇವಿ. ಮುಂದೆ ಅವ್ರು ಗೌಡ್ರು ಇಲೆಕ್ಷನ್ ಮಾಡ್ತೀನಿ ಅಂತ ಅವ್ರ ಕಡೆ ಹೋಗಲಿ ನಾವೇನು ಮಾಡಿ BJP ಮಾಡ್ತೀನಿ ಮಾಡಪ್ಪ ಅಂತದ್ವಿ. ಮುಂದೆ ಅಲ್ಲಿನ ಪೇಟೆ ಬಿತ್ತು, ಪಾಪ ಹೊರಗೆ ಬಂದವ. ನಾನು ನೋಡ್ರಿ ನನ್ನ ಜೊತೆ ಬೆಳೆಸೋರೆಲ್ಲರೂ ನಾನು ಜೋಡಿ ಇರ್ಲತ್ತ ನಾನು ಅನ್ನಂಗಿಲ್ಲ. ನಾನು ಬೆಳೆಸುವಂಥ ಕರ್ತವ್ಯ ಕಾರ್ಯಕರ್ತರು ಅವಕಾಶ ಮಾಡಿಕೊಡುವಂಥದ್ದು ಬೆಳೆಸ್ತೀವಿ. ನನಗೇನು ಕೊರತೆಗಿಲ್ಲ. ನನಗೆ ಸಾಕಷ್ಟು ನಮ್ಮ ಜೊತೆ ಕಾರ್ಯಕರ್ತರು ಅದಾರ, ನಮ್ಮ ಬೆಂಬಲಿಗಿರೋದು, ಅದರದ್ದೇನು ತೊಂದರೆ ಇಲ್ಲ. ಆದ್ರೆ ಅವರು ಅದನ್ನೇ ಒಯ್ದು ಮಾಜಿ ಶಾಸಕನ ಬಾಸ್ ಅಂತೇಳಿ ಹೇಳೋವಂಥ ಹೊಲಿಸೋವಂಥ ಕೆಲಸ ಮಾಡಿ ಎಲ್ಲ ಅದಕ್ಕೆ ಅವ್ರು ತಾವು ತಿಳ್ಕೊಬೇಕು. ತಮ್ಮ ಅವಧಿಯಲ್ಲಿ ಏನು ನಡೆದದ, ನನ್ನ ಅವಧಿಯಲ್ಲಿ ಏನು ನಡೆದವ. ಅದಕ್ಕೆ ಎಲ್ಲ ಹಗರಣಗಳು ನಡೆದಿದ್ದೇ ಇದೇ 7 ವರ್ಷನಾಗ, 8 ವರ್ಷನಾಗ. ಅದಕ್ಕೆ ಈ ರೀತಿ ಆರೋಪ ಮಾಡುವಂಥದ್ದು ನೀವು ಸರಿ ಅಂತೂ ಇಲ್ಲೇ ಇಲ್ಲ. ಮನುಷ್ಯನೇ ಸರಿ ಇಲ್ಲ ಅಂದ್ರೆ ಹೇಳೋದು ಸರಿ ಇಲ್ಲ ಅಂತ ಹೇಳೋ ಅರ್ಥ ಇಲ್ಲ. ಯಾಕಂದ್ರೆ ಒಬ್ಬರೇ ಬಿಟ್ರೆ ಸರಿ ಹೇಳ್ರಿ. ಈ ಮೀಡಿಯಾದವ್ರು ಉಳ್ದಾರ, ಇವ್ರ ಕೈಯಾಗ ರಾಜಕಾರಣಿಗಳು ಉಳ್ದಾರ, ಏನು ಸ್ವಾಮಿಗಳು ಉಳ್ದಾರ, ಈ ಹಿಂದೂ ಪರ ಸಂಘಟನೆಯವ್ರು ಉಳ್ದಾರ. ಯಾರು ಉಳಿದಾರೆ? ಎಲ್ಲರಿಗೆ ಬೈಯೋದೆ, ಎಲ್ಲರಿಗೆ ಅನ್ನೋದು, ಎಲ್ಲರಿಗೆ ಹೆಸರಿಡೋದೆ, ಮಾಡೋದು ಎಲ್ಲ ಮಾಡ್ತಾರೆ. ಎಲ್ಲಾದ್ರೂ ಸರ್ ಅವ್ರು ರಾಜಕೀಯ ಒಳಗೆ ಅವ್ರು ಗೆಲ್ಲಾಕ್ತಾರ. ನೀವು ಅವ್ರಿಗೆ ಯಾರು ಬೆಳೆಸಿ ನೋಡ್ರಿ, ನಾನು ಒನ್ ಮಿನಿಟ್ ನಾನು ಇಲ್ಲ ನೋಡ್ರಿ, ಜೀವನದಾಗ ಇಲೆಕ್ಷನ್ ನಿಂದಿರೋದು, ಬೀಳೋದು, ಟಿಕೆಟ್ ತಪ್ಪಿಸ್ಕೊಳ್ಳೋದು ಇವು ಭಾಳ ಮಂದಿಗೆ ಆಗಿದೆ. ನನಗೆ ಒಬ್ಬನಿಗೆ ಅಪ್ಪು ಪಟ್ಟಣ ಶೆಟ್ಟಿ ಒಬ್ಬನಿಗೆ ಆಗಿಲ್ಲ. ಅದ್ರ ನಿರಾಶೆಯಾಗಿ ನಾನು ಮನೆ ಹಿಡಿದಿಲ್ಲ. ನನ್ನ ಸಾರ್ವಜನಿಕ ಕೆಲಸದಾಗ ನಾನು ಸಕ್ರಿಯವಾಗಿದ್ದೀನಿ. ನಿಮಗೂ ನೋಡ್ಕೋತಿದ್ದೀರಿ, ನಾನು ಸಕ್ರಿಯವಾಗಿ ಇದ್ದಿದ್ದು ನಿಮಗೂ ಗೊತ್ತದ. ನಾನು ಯಾವಾಗಲೂ ಪ್ರಸಂಗ ಬಂದಾಗ ಹೋರಾಟಗಳನ್ನು ಮಾಡೀನಿ, ಪಾರ್ಟಿ ಕೆಲಸ ಆ್ಯಕ್ಟಿವ್ ಇದ್ದೀನಿ. ನಾನು ನಿರಾಶೆಯಿಂದ ಮಾತಾಡತ್ತಿಲ್ಲ. ನನ್ನ ಹೆಸರು ಅನಾವಶ್ಯಕವಾಗಿ ಬಂತೇನೋ ಅನ್ನುವಂಥದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಮೊನ್ನೆ ಮಾಡಬೇಕಾಯ್ತು, ಒಂದು 15 ದಿವಸ ಹಿಂದೆ ನನ್ನ ಸ್ವಲ್ಪ ಖಾಲಿ ಇರಲಿಲ್ಲ. ಹಬ್ಬಗಳು ಅವೆಲ್ಲ ನಮ್ಮ ಜಯಂತಿಗಳು ಮತ್ತು ನಮ್ಮ ಲಗ್ನ ಸೀಸನ್ ಇತ್ತಲ್ಲ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಅದೇ ರೀತಿ ಈ ವ್ಯಕ್ತಿಗೆ ತೆರೀಲಿ ಹಿಂದಕ್ಕೂ ನಾನೇ ಹೇಳ್ತೀವಿ ಎಲ್ಲ ಡೈಲಾಗ್ಗಳು. ಈ ಉಮೇಶ್ ಮಾನ್ಯ ನಮ್ಮ ಹೇಳ್ದಲ್ಲ, ಈ ಮುಸೂರು ಪಾರ್ಟ್ನರ್ ಅಂತ, ಅದು ನಾನೇ ಹೇಳ್ತೀವಿ. ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ತೆಲಿ ಬಾಯಿ ಲಿಂಕ್ ಎಲ್ಲ ತಿಳಿದು ರಾಜ್ಯದ ಫಸ್ಟ್ ನಾನೇ. ನನ್ನಿಂದ ಎಲ್ಲರ ಕಡೆ ಹೋಗ್ಬಿಟ್ಟದು. ಟ್ರಾವೆಲ್ ಹೋಗಿದ್ದೀನಿ ಅಂದಿದ್ದು ನಂದೇ ಡೈಲಾಗ್. ಅದು ನನ್ನ ಡೈಲಾಗಿ ನಾನು ಎಷ್ಟು ಮಾತಾಡಿನ ಅಂತ ಇಡೀ ರಾಜ್ಯದಾಗ ಇವ್ರು ಯಾರೂ ಮಾತಾಡಿಲ್ಲ. ಇನ್ನು ರಜಪೂತ್ ಹೇಳ್ಯಾರದು ಸತ್ಯ. ಅದು ಯಡಿಯೂರಪ್ಪನ ಕಾಲು ಹಿಡಿದು ಪಾರ್ಟಿ ಬಂದರು ಇವರು. ಯಡಿಯೂರಪ್ಪರ ಕಾಲು ಹಿಡಿದು ತಪ್ಪಾಗ್ಯದ, ಹಿಂದೆಲ್ಲ ಮಾಡಿದ್ದು, ಇನ್ನು ಮ್ಯಾಗ ಜುಡಿ ಇರ್ತೀನಿ ಅನ್ನೋ ನಾವು ಪಾಪರು ನಂಬ್ಕೊಂಡ್ರು. ಅವರು ಮೋಸ ಹೋಗ್ಯಾರ ಅಂತ ಕೇಳಿ ಯಡಿಯೂರಪ್ಪರು ಮೋಸ ಹೋದ್ರಿ ಇವನಿಗೆ ಅಂತೇಳಿ. ಮೋಸ ಇವನೇನೋ ನಮ್ಮ ಜೊತೆ ಇರ್ತಾನೆ, ಹಿಂದಿಂದೆಲ್ಲ ಮರೆತು ಅವ್ರು ಕರ್ಕೊಂಡ್ರು. ಮತ್ತು ಅವ್ರು ಅದ್ರ ಜೊತೆ ಅದೇ ಮಾಡ್ದೆ. ಇದಕ್ಕೆ ದೇವೇಗೌಡಗೆ JDS ಸೇರಿದ್ಕೊಳ್ಳಿ ಇದೇ ಸ್ಟೇಡಿಯಮ್ದಾಗ ಅಪ್ಪಾಜಿ ಅಂತ ಹೇಳಿವ. ಯಾರಿಗೆ? ದೇವೇಗೌಡ ನಮ್ಮ ಅಪ್ಪಾಜಿ ಇದ್ದಂಗೆ ಅದ. ಅವ ಕುಮಾರಸ್ವಾಮಿ ಇವರು ಎರಡೂ ನಮ್ಮ ಕಣ್ಣತ್ತು ಅವ್ರ ಪಾಪ ನಂಬ್ಕೊಂಡು ಅವ್ರು ಹೇಳಿದ್ರು. ಮುಂದೆ 1 ವರ್ಷನಾಗಿ ಬಿಟ್ಟು ಹೋದರು. ಅವಾಗ JDSನ ಇದ್ದಾಗ ಮೋದಿಯವ್ರಿಗೆ ಟೀಕೆ ಮಾಡ್ಯಾರ ಇವರು. ಪ್ರೂಫ್ ಅದಾವ ನನ್ನ ಕಡೆ, ಕ್ಯಾಸೆಟ್ ಅದಾವ ನನ್ನ ಕಡೆ, ತೋರಿಸ್ತೀನಿ. ಅದು ಭಾಷಣ ಮಾಡಿದ್ದು ಮೋದಿಯವ್ರಿಗೆ ಅಂದಿದ್ದು. ಅದಕ್ಕೆ ನಾನೇನು ಸರ್, ಒಬ್ಬ ಒಳ್ಳೆಯ ಒಂದು ಏನೋ ಬುದ್ಧಿಮತ್ತ ಅವನಿಗಿತ್ತು ಅಂದ್ರೆ ಕೆಲವೊಂದು ವಿಷಯಕ್ಕೆ ಕೆಲವೊಂದು ತಪ್ಪಾದಾಗ ಆರೋಪ ಮಾಡ್ತಾರೆ. ಯಾರಿಗೆ ಬೇಕಾದ ಆರೋಪ ಮಾಡಿದ ಹುಚ್ಚ ಹತ್ತಿವ ಅಂದ್ಬಿಟ್ಟು ಹೊರ ಹೇಳ್ದಟ್ಟು ಮಾತಾಡ್ಬಿಟ್ರಿ. ಹುಚ್ಚ ಹತ್ತಿವ ಯಾರಿಗೆ ಬೇಕಾದ ಮಾತಾಡೋದು, ಎಲ್ಲ ಬೇಕಾದ, ಯಾವಾಗ ಬೇಕಾದ, ಏನು ಬೇಕಾದ ಮಾತಾಡೋದಕ್ಕೆ ಅಲ್ರಿ. ಇಡೀ ರಾಜ್ಯದಾಗ ಇತಿಹಾಸದಾಗ, ರಾಜಕೀಯ ಇತಿಹಾಸದಾಗ ನಾನು ಬಂದು 35 ವರ್ಷ ಆಯಿತು. ಇಲ್ಲ ನಂಗಿಲ್ಲ, ಸಣ್ಣ ಲೆಕ್ಕ ರಾಜಕಾರಣ ಬಂದೀನಿ. ಇನ್ನೂ ತನಕ ಇಂಥ ಹೇಳಿಕೆ ಕೊಟ್ಟವ್ರು ನೋಡಲಿಲ್ಲ ಸರ್ ನಾನು. ಹ್ಯಾಂಗೆ ಹೇಳಿಕೆ ಅಂದ್ರೆ ಮೊನ್ನೆ 15 ಭಾಷಣದಾಗ ನೋಡಿದೆನು. ನನ್ನ JCB ಎಲ್ಲ ರೆಡಿ ಅದ, ನಾನು ಎಲೆಕ್ಷನ್ ಕಾರ್ಸ್ ಬರ್ತೀನಿ, ಬರೀ ಜಯ ಪೂರ್ಣಂ ಜಯ ಗಂಜೋತ್ರಿ ಅಂದ್ಕೂಲಿ ಒಳಗೆ ಕುರ್ಚಿ ಹೋಗಿ ಕೂತ್ಬಿಡ್ತಾನೆ. ಎಲ್ಲರೂ ಎಂಥ ಹುಚ್ಚು ನೋಡಿರಿ ಎಲ್ಲ ಜಗತ್ತಿನ ರಾಜಕಾರಣದಾಗ. ಏನೋ ಜನರ ಆಶೀರ್ವಾದ ಇದ್ರೆ ನಾನು ಮುಖ್ಯಮಂತ್ರಿ ಆದ್ಯಂತ ಅಲ್ಲಿ ಬೇಡ ನನಗೆಲ್ಲ
ಈ ಜೆ ಸಿ ಬಿ ತಂದು ನಿಂದಿರ್ತಾನಂತ ಇವ್ರು ಫೋಟೋ ಪೂಜೆ ಮಾಡ್ತಾನಂತ ಜಯ ಪೂರ್ಣಮ್ ಜಯ ಗಂಜಿ ಅಂತ ನಿಮ್ಗೆ ಗೊತ್ತಾಗ್ತಾನೆ ಇಲ್ರಿ ನಮ್ಮಲ್ಲಿ ಹಾಡೋದು ಅದು ಯಾವಾಗ ನಾವು ಫಸ್ಟ್ ಅದೇ ಈ ಭೂಮಿ ಬಿಟ್ಟು ಹೋದ ಕೂಡಲೇ ಬಂದ ಕೂಡಲೇ ಇದೇ ಹಾಡಿರ್ತದೆ ಅದು ಹಾಡಿ ಹೋಗಿ ಕುರ್ಚಿ ಮೇಲೆ ಕೂತ್ ಬಿಡ್ತಾರತ್ತ ಮುಂದೆ ಮೀಡಿಯಾದ ಹೇಳ್ತಾನೆ ನೀವೇ ಮುಂದೆ ಟೈಮ್ ಕೇಳಿದ್ರೆ ನಾ ಕೊಡ್ದಿರತ್ತ ಇದು ಶಾಣ್ಯರು ಮಾತಾಡ್ತಿದ್ರೆ ನೀವು ಹೇಳ್ಬಿಟ್ರೆ ನಾನೇ ಒಪ್ಕೋತೀನಿ ಯಾರು ಈ ಥರ ಶಾಣ್ಯರು ಮಾತಾಡ್ತಾರೆ ಹುಚ್ಚರು ಹುಚ್ಚು ಹಿಡ್ದವ್ರಿಗೆ ಮಾತಾಡೋದು ಅದಕ್ಕೆ ಹುಚ್ಚು ಹಿಡಿದು ಬಿಟ್ಟದ ಅಸ್ಸಾಮಿಗೆ ಯಾರೋ ಕಾಂಗ್ರೆಸ್ದವರು ಸಪೋರ್ಟ್ ಮಾಡ್ಯಾರೋ ಯಾರು ಮಾಡ್ರಿ ಯಾರಿಗೂ ಗೊತ್ತಿಲ್ಲ ಏನೋ ಮುಂದೆ ಒಟ್ಟು ಕಡೆ ಸೀಟ್ ಹಾಕ್ತೀನಿ ಮಾಡ್ತೀನಿ ಹೊಂಟ್ಬಿಟ್ರೆ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಈಗದ ಒಂದು ಮಿನಿಟ್ ತಡಿ ಅಣ್ಣ ಹುಚ್ಚರ ಬಗ್ಗೆ ಮಾತಾಡೋದು ಸುಮ್ಮನೆ ಅಡ್ಡ ಬರ್ತಿಲ್ಲ ಒಬ್ಬ ಹುಚ್ಚ ಅಂದ್ರೆ ರಾಜಕೀಯ ಹುಚ್ಚಿ ಅಂದ್ರೆ ಅದು ಬಿಜಾಪುರದಾಗ ಇಲ್ಲೇ ನಮ್ಮ ನಗರದಾಗ ಐತಿ ಇಂಥ ಹುಚ್ಚು ನಾನು ಜಗತ್ತಿನಾಗ ಅದು ನೋಡಿ ಎಲ್ಲರೂ ನಗ್ತಾರೆ ಅದೇ ಹೇಳೋದು ಒಮ್ಮಿದ್ರೆ ಬಸವಣ್ಣ ಶಿವಾಜಿ ಪೂಜೆ ಮಾಡಿ ಫೋಟೋ ಪೂಜೆ ಮಾಡಿ ಹೋಗಿ ಕುರ್ಚಿ ಮೇಲೆ ಕೂತ್ಬಿಡ್ತಾರಂತೆ ಈ ಗಾರ್ಡನ್ದಾಗ ಹೋದ್ರೆ ಸಿಗ್ತಾವಂತ ಕ್ಯಾಂಡಿಡೇಟ್ಗಳು ಇಲ್ಲಿ ಗಗನ್ಮಲ್ ಗಾರ್ಡನ್ ಅದು ಇಂಥ ಕ್ಯಾಂಡಿಡೇಟ್ಗಳು ಸಿಗ್ತಾವೆ ಈಗ ಭಾಷೆ ಹೇಳಿದ್ರೆ ಸರ್ ಈ ಹೊಸ ಬೆಳೆಸಿಲ್ಲ ಅಂತ ಹೇಳ್ತೀರಿ ಇದೆಲ್ಲ ಆದ್ರೂ ಕೂಡ ಅವ್ರು ಮತ್ತೆ ಚುನಾವಣೆಯಲ್ಲಿ ಗೆಲ್ತಾರೆ ಅವ್ರು ಯಾಕೆ ಗೆಲ್ಲುವುದ ಕಾರಣ ನಾನು ಹೇಳಿಲ್ಲ ಒಮ್ಮೆ ಯಡಿಯೂರಪ್ಪರು ಮೋಸ ಹೋದ್ರು ಟಿಕೆಟ್ ತರಿಸ್ಕೊಂಡ್ರು ಈ ಸಲ ಯಾರು ಕೊಡಿಸಿದ್ರು ನನಗೂ ತಿಳಿದಿಲ್ಲ ಟಿಕೆಟ್ ಅವನಿಗೆ ಕೊಡಂಗಿಲ್ಲ ತರ ಎಲ್ಲರೂ ತಯಾರಾಗಿದ್ದು ನಾನು ತಯಾರಾಗಿದ್ದೆ ಆದರೆ ಒಂದು ಗೊತ್ತಿಲ್ಲ ಸರ್ ನನ್ನ ಟಿಕೆಟ್ ತಪ್ಪಲಿ ನಾನು ಇಲೆಕ್ಷನ್ಗೆ ಬೆಳ್ಳಿ ನಾನು ಎಲ್ಲದರಿಂದ ಹಿಂದೆ ಸರಿಯಾಗಿ ಹೋಗಿಲ್ಲ ಎಲ್ಲದರಲ್ಲೂ ನಾನು ಮುಂದೆ ರಾಜಕೀಯ ಒಳಗೆ ಅಧಿಕಾರಿ ಮುಖ್ಯ ಅಲ್ಲ ಸಾರ್ವಜನಿಕ ಕೆಲಸ ಮಾಡೋಕ್ಕೆ ಅಧಿಕಾರಿನೂ ಬೇಕನ ಅಧಿಕಾರಿಲೇ ಮಾಡ್ಬೋದಲ್ಲ ಏನು ಸರ್ ಪ್ರಯತ್ನ ಇರ್ತದೆ ನಾವು ಟಿಕೆಟ್ ಕೇಳ್ತೀವಿ ಟಿಕೆಟ್ ಕೊಟ್ಟು ನಿಂದಿರ್ಬೇಕಾಗ್ತೀವಿ ನಿಂತರ ಆರಿಸಿ ಬರ್ಬೇಕಾಗ್ತೀವಿ ಆಗಿಲ್ಲ ಅಂದರೂ ನಾನು ಕೆಲಸದಾಗ ಅದಿಲ್ಲ ಅದನ್ನು ನೀವು ಯಾರು ವಿಚಾರ ಮಾಡಲಾಗಿರಿ ಇಷ್ಟಾದರೂ ಕೂಡ ನಾನು ರಾಜಕಾರಣದಾಗ ಸಾರ್ವಜನಿಕ ಕೆಲಸಕ್ಕೆ ಕೆಲವೊಂದು ಏನಾದರೂ ತಪ್ಪಳಾದ್ರೂ ಹೋರಾಟಕ್ಕೆ ನಾನು ಪ್ರಯತ್ನ ಮಾಡೋದಿಲ್ಲ ಅದು ನೀವು ಅದು ವಿಚಾರ ಮಾಡಿರಲ್ಲ ಮತ್ತೊಬ್ಬರಾದ್ರೆ ಮನೆ ಇಟ್ಟೊತ್ತು 10 ವರ್ಷ ಆಗಿರ್ತಿತ್ತು ಎಲ್ಲೇ ಹೋಗಿರ್ತಿದ್ರು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ನಾನು 2 ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದೀನಿ ಒಂದು ಏನೂ ಮಾಡಿಲ್ಲ ಇವ್ರು ಗುಂಟೆ ಮಾಡೋದೊಂದು ಬಿಟ್ಟು ಅಂತೇಳಿ ಒಂದು ಎಲ್ಲೇ ಒಂದು ಹೇಳಿಕೆ ಕೊಟ್ಟು ಅದಾದ ನಂತರ ನಿನ್ನೆ ಮೊನ್ನೆ ಮಾಜಿ ಶಾಸಕ ಇವ್ರಿಗೆಲ್ಲ ಬಾಸ್ ಇದ್ದ ಎಲ್ಲ ಇವು ಹಗರಣ ಮಾಡೋರಿಗೆ ಅವನ್ನೇ ಬಾಸ್ ಅಂತ ಹೇಳ್ತಾರಲ್ಲ ಅದು 2 ವಿಷಯಕ್ಕೆ ಉತ್ತರ ಕೊಡೋಕ್ಕೆ ತಮ್ಮನ್ನು ನಾನು ಕರೆದಿದ್ದೀನಿ ಅದ್ರ ಜೊತೆನೇ ಕೆಲವೊಂದು ವಿಷಯ ಹೇಳಿದ್ದೀನಿ ಅದಕ್ಕೆ ಯುವ ರಾಜಕಾರಣದಾಗ ಹಾಸ್ಯಾಸ್ಪದವಾದಂಥ ವ್ಯಕ್ತಿನ ನಾವು ಬಿಜಾಪುರದವರು ಪಡ್ಕೊಂಡಿವಿ ಅಂತ ನಾನು ಹೇಳ್ತೀನಿ ಸರ್ ಟಿಕೆಟ್ ಈ ಸ್ವಲ್ಪ ಇನ್ನೂ 2 ವರ್ಷ ಅದು ಇನ್ನೂ 2 ವರ್ಷ ಏನು ನಡೀತದೆ ರಾಜಕಾರಣ ನಾನು ಅದ್ರ ಬಗ್ಗೆ ನಾನು MLA ಆಕಾಂಕ್ಷಿ ಇರ್ಬೋದಿಲ್ಲ ಅನ್ನಂಗಿಲ್ಲ ಆ ವಿಚಾರ ಇಟ್ಕೊಂಡು ಈಗ ಮಾತಾಡೋಕ್ಕೆ ಹೋಗಲ್ಲ ಅದು ಸಮಯ ಸಂದರ್ಭ ಬಂದಾಗ ಹೇಳ್ತೀನಿ 2 ವರ್ಷ ಬಿಟ್ಟು ಇನ್ನೊಂದು ವರ್ಷ ಹೋಲಿಲ್ಲ 2 ವರ್ಷ ಆಗ್ಯದ ಇನ್ನೂ 2 ವರ್ಷ ಅದ ಇನ್ನೊಂದು ವರ್ಷ ಹೋಲಿ ಸ್ವಲ್ಪ ವೇಟ್ ಮಾಡಿ ಇನ್ನು ಇವು ಈಗ ಫೋಟೋ ಪೂಜೆ ಆಗ್ಯದ ಜೆಸಿ ಪೂಜೆ ಆಗಿದೆ ಈಗ ಜಯ ಪೂರ್ಣಮ್ ಜಯ ಗಂಜ್ಯೋತ್ರಿ ಆಗೈತಿ ಮುಂದಿನ ಒಂದೇ ಮಾತ್ರ ಬರ್ತದೋ ಏನು ಬರ್ತದೋ ಗೊತ್ತಿಲ್ಲ ಏನು ಹೇಳುವಾಗ ಕುರ್ಚಿ ಮೇಲೆ ಕೊಡಿರ್ತಾರಲ್ಲ ಈ ಜೋಕ್ ಇದು ಎಂಥ ಹುಚ್ಚರು ಎಲ್ಲೇ ರಾಜಕೀಯದಾಗ ಇಡೀ ದೇಶದಾಗ ಎಲ್ಲಿ ಸಿಗ್ತಾರೆ ಯಾಕಂದ್ರೆ ಯಾರೇ ಹೋಗೋ ಮುಂದಾಗ ಇಲ್ಲಿ ಗಗನ್ಮಲ್ ಗಾರ್ಡನ್ದಾಗ ಅದು ಹಿಂಗೆ ಬಟ್ ಮಾಡ್ಕೊಂಡು ಮಾತಾಡ್ತಿರ್ತಾರಲ್ಲ ಹಿಂಗೆ ಹಂಗಾಗಿ ನಿಮ್ಮ ಪರಿಸ್ಥಿತಿ ಇದು ಮುಂದೆ ಇದೆಲ್ಲ ಹಿಂಗೆ ಯಾಕಂದ್ರೆ ಗೊತ್ತಿಲ್ಲ ಫ್ಯಾನ್ ಹಾಕಪ್ಪ ಈಗ ನಿಮ್ಮ ರಾಜ್ಯಾಧ್ಯಕ್ಷ ಮುಂದಿನ ನೇತೃತ್ವದಲ್ಲಿ ಎಲೆಕ್ಷನ್ ಹೇಳಿ ನಿಮ್ಮ ಉಸ್ತುವಾರಿ ಬಿಜೆಪಿಯವರು ಹೇಳಿದ್ದಾರೆ ನಾಯಕತ್ವ ಅವರೇ ಅಂತ ಹೇಳ್ತಿದ್ದಾರೆ ಈಗ ರಾಜ್ಯಾಧ್ಯಕ್ಷರು ಕಂಟಿನ್ಯೂ ಆಗ್ತಾರೆ ಅನ್ನೋ 100ಕ್ಕೆ 100 ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಈ ರಾಜ್ಯದ ಏನು ಇವತ್ತು ಅಧ್ಯಕ್ಷನ ಅಧಿಕಾರನ ವಹಿಸ್ಕೊಂಡ ನಂತರ ಭಾಳಷ್ಟು ಕ್ರಿಯಾಶೀಲರು ಕೆಲಸ ಮಾಡ್ತಿದ್ದಾರೆ ರಾಷ್ಟ್ರೀಯ ನಾಯಕರು ಇದನ್ನು ಸಾಕಷ್ಟು ಅವ್ರು ಮಾಡಿದ ಕೆಲಸವನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮುಂದೇನು ಕೂಡ ಅಧ್ಯಕ್ಷರಾಗಿ ಅವರೇ ಮುಂದುವರಿತಾರೆ ಅವ್ರ ನೇತೃತ್ವದಲ್ಲೇ ಚುನಾವಣೆ ಅಸೆಂಬ್ಲಿ ಎಲೆಕ್ಷನ್ ನಡೀತಾರೆ ಇದು ಇಂಥವು ಹಿಂದಕ್ಕೊಂದ್ಸಲ ಸ್ಕೀಮ್ ಹೇಳಿದ್ರು ಅವ್ರು ಗೊತ್ತ ನಿಮ್ಗೆ ಅಂಡರ್ಗ್ರೌಂಡ್ ಮಾಡ್ತೀನಿ ಎಲ್ಲ ಕೇಬಲ್ಗಳು ಒಟ್ಟು ಅಂತೇಳಿ ಯಾರಿಗೆ ನೆನಪದ ಯಾರೂ ನೆನಪಿಲ್ಲ ಒಳಗೆ ಕೇಳಂಗಿಲ್ಲ ಇಷ್ಟು ನೀವು ಹೇಳಿದ್ರಲ್ರಿ ಈಗ ಅವ್ರು ಎಲ್ಲಿ ಹೋಯ್ತು ಕೇಬಲ್ ಅವಾಗ 80 ಕೋಟಿ 70 ಕೋಟಿ 60 ಕೋಟಿ ರೂಪಾಯಿ ಏನು ಸ್ಯಾಂಕ್ಷನ್ ಆಗ್ಯದ ಬಿಜಾಪುರ ಎಲ್ಲ ಇವೇನು ಅಡ್ಡ ವಯರ್ಗಳದಾವಲ್ಲ ಅವು ಅಂಡರ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ರು ಅವು ಅಂಡರ್ಗ್ರೌಂಡ್ ಮಾಡಿದ್ರೆ ಮನೆ ನಮ್ಮ ಗಣಪತಿಯಾಗ ಅದು ಘಟನೆ ಆಗ್ತಿಲ್ಲ ಪಾಪ ನಮ್ಮ ಯುವಕೊಂದು ಸ್ವಲ್ಪ ತೊಂದರೆ ಆಯ್ತಲ್ಲ ವಯರ್ ಕೆಳಗಿದ್ದದಕ್ಕೆ ಆಯ್ತದು ವಯರ್ ಹೈಟ್ ಇದ್ರೆ ಆಗ್ತಿದ್ದಿಲ್ಲ ಸರ್ ಅದು ಭಾಳ ಕೆಳಗಿದ್ದದಕ್ಕೆ ಆಯ್ತದು ಅದು ಅಂಡರ್ಗ್ರೌಂಡ್ ಮಾಡಿದ್ರು ಸ್ಯಾಂಕ್ಷನ್ ಆಗ್ಯದ ತಿಳ್ಕೊಂಡು ಪರ್ಸೆಂಟೇಜ್ ಬತ್ತ ತಿಳ್ಕೊಂಡು ಕೆಲವರು ಖುಷಿಯಾಗಿಬಿಟ್ಟಿದ್ರು ಆದ್ರೆ ಅದು ಎಲ್ಲಿ ಹೋಯ್ತು ಸ್ಕೀಮು ಯಾರಿಗೆ ಗೊತ್ತಿಲ್ಲ ಹಂಗೆ ಫ್ಲೈಓವರ್ದು ನನಗೆ ಗೊತ್ತಿಲ್ಲ ಅದು ಕನಸದಾಗ ಅದು ಮನೆಯೂ ಕೊಟ್ಟರೆ ಇವ್ರಿಗೆ ಯಾರಿಗೆ ಸೇಮ್ ಅವ್ರಿಗೆ ಅಲ್ಲಿ ಬಿಟ್ಟು ಡೆವಲಪ್ಮೆಂಟ್ಗೆ ನಾವು ಏನೂ ಟೀಕೆ ಮಾಡೋಕ್ಕೆ ಹೋಗಂಗಿಲ್ಲ ರೀ ನಾವು ಡೆವಲಪ್ಮೆಂಟ್ ಮಾಡಲಿ ನಾನು ಮಾಡಿದ್ದೀನಿ
ಸುಮ್ಮನೆ ಏನೂ ಮಾಡಿಲ್ಲ ನಾನೇ ಮಾಡಿನ ತಿಳ್ಕೊಂಡು ಹೇಳ್ಕೊತ ಅಡ್ಡಾಡ್ತಾನೆ ಅದಕ್ಕೆ ತಪ್ಪತ್ತು ಹೇಳ್ತೀವಿ. ಅದಕ್ಕೆ ಇದನ್ನೆಲ್ಲ ಬಂದ್ ಮಾಡಿದ್ರೆ ಭಾಳ ಚಲೋ ಆಗ್ತದೆ. ಏನು ರಜಪೂತ್ ಪಾಪ ನಿನ್ನೆ ಒಂದು ಹೇಳಿಕೆಯನ್ನು ನೋಡಿದೆ ನಾನು, ಎಲ್ಲರೂ ಕರೆದು ಹೇಳಬೇಕಾಗಿತ್ತು. ಅವರು ಯಾಕೋ ಗಡಿಬಿಡಿಯಾಗ ನಿನ್ನೆ ಅವರು ಒಮ್ಮೆ ತಡ್ಕೊಳಕ್ಕಾಗಿಲ್ಲ, ಎಲ್ಲೋ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಯಾರ. ಅವ್ರು ನಿನ್ನೇನು ರಜಪೂತ್ ಹೇಳ್ಯಾರ ಎಲ್ಲನೂ ಕೂಡ ಸತ್ಯ ಅದ. ಯಾಕೆ ಅವ್ರ ಜೋಡಿ ನಾ ಬಿಟ್ಟರು ಅವ್ರು ಬಿಟ್ಟಿತ್ತಿಲ್ಲ, ಆದ್ರೆ ಇನ್ನೊಂದೇನೋ ಅವ್ರು ನನ್ಕಿಂತ ಮೊದಲು ಇದ್ದಿತ್ತಿಲ್ಲ. ನಾನು ಅವ್ರ ಜೊತೆ ಇದ್ದೆ ಬಸವನಗೌಡ ಜೋಡಿ, ಆಮೇಲೆ ಜೋಡಿ ಕುಡಿದ್ರು. ಯಾಕಂದ್ರೆ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾದಾಗ ಏನು ಶಬ್ದಗಳು ಬರ್ತಾವಲ್ಲ, ಉದಾಹರಣೆ ಕಾರಣ ನಿನ್ನೆ ರಜಪೂತ್ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ವಿ. ಆ ರಜಪೂತ್ ಅವ್ರಿಗೆ ಅಧ್ಯಕ್ಷ ನಮ್ಮ ಕಾಲದಾಗ ಮಾಡಿದ್ವಿ. ಈ ಮನುಷ್ಯ ಯಾರೂ ಅಧ್ಯಕ್ಷ ಮಾಡಿಲ್ಲ. ಫಸ್ಟ್ ಟೈಮ್ ಮೊದಲೇ ಸಲ ಇದ್ರ ಮ್ಯಾಗ ಜೆಂಡಾ ಹಾರಿಸಿವಿ, ಏನು ಎಲ್ಲದು BJP ಜೆಂಡಾ ಹಾರಿಸಿವಿ ಕಾರ್ಪೊರೇಷನ್ ಮ್ಯಾಗ ಅಂತ ಹೇಳ್ತಾನೆ. ಮೊದಲು ಜೆಂಡಾ ಹಾರಿಸಿದವರು ನಾವು MLA ಇದ್ದಾಕರ ಇದು ರಜಪೂತ್ ಪರಶುರಾಮ್ಗೆ ಅವಿರೋಧ ಮಾಡಿ ಹೋಗಿ ಇಲೆಕ್ಷನ್ ಹಿಂಗೆ ಓಡಿಸ್ಕೊಂಡು ತಂದು ಕಾಂಗ್ರೆಸ್ ಅವ್ರು ತಂದು ರೊಕ್ಕ ಕೊಟ್ಟು ಓಡಿಸಾಡಿ ಹಂಗೆ ಮಾಡಿ ಹಿಂಗೆ ಮಾಡಲಿ ಅಪಡ ಏನೂ ಇಲ್ಲ, ಅವಿರೋಧ. ನಾನು ಹೇಳಿದೆ ನೋಡಪ್ಪ, ನಮ್ಮ ಪಕ್ಷದ ನಮ್ಮ 14 ಮಂದಿ ಮೆಂಬರ್ ಅದಾರ, ನಮ್ಮ ಅಧ್ಯಕ್ಷ ಮಾಡ್ಕೋತೀವಿ, ಸ್ವಲ್ಪ ಎಲ್ಲ ಸಹಕಾರ ಕೊಟ್ಟರೆ ಬೇರೆ ಪಾರ್ಟಿಯವ್ರು ಹೇಳ್ಕೊಂಡೆ ನಮ್ಮದು MLA ಮೇಲೆ ಅಲ್ಲಿ ಮಾಡ್ಕೊರಕ್ಕೆ ಹೇಳಿದ್ರು, ಅವಿರೋಧ ಮಾಡ್ಕೊಂಡೇವು ನಾವು. ಇದೇ ಪರಶುರಾಮ್ ರಜಪೂತ್ ಅವ್ರು ಕೇಳ್ರಿ, ₹1 ಖರ್ಚು ಮಾಡಕ್ಕೆ ಕೊಟ್ಟಿಲ್ಲ, ಚಹಾ ಸುದ್ದಿ ಕುಡ್ದಿಲ್ಲ ನಾವು. ಯಾವ ಮೆಂಬರ್ಗಳು ₹10 ಖರ್ಚು ಮಾಡಿಲ್ಲಾರ್ದೇ ನೇರವಾಗಿ ಒಬ್ಬ ಅವ್ರಿಗೆ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದ ಆರಿಸ್ಕೊಂತಿರು, ಹಿರಿಯರಿದ್ದರು, ಹಿಂದೆ 2-3 ಸಲ ಮೆಂಬರ್ ಆಗಿದ್ರು, ಅನುಭವ ತಿಳ್ಕೊಂಡು ಅವರು ಅಧ್ಯಕ್ಷ ಮಾಡಿದ್ವಿ. ನಾನೇ ಅಧ್ಯಕ್ಷ ಮಾಡಿ ಮೊದಲೇ ಸಲ ಯಾರು ಅಧ್ಯಕ್ಷ ಮಾಡ್ಲಿಕ್ಕೆ ಹೇಳ್ತಾರೆ ಅವರು. ಇದು ರಜಪೂತಿನೇ ಹೇಳ್ತಾನೆ ಈಗ ಬೇಕಾದ್ರೆ ಅಧ್ಯಕ್ಷ ಯಾರು ಮಾಡ್ಯಾರ. ಮತ್ತು ಅಧ್ಯಕ್ಷ ಆಗಿದ್ದು ಪ್ರಥಮವಾಗಿ ಪರಶುರಾಮ್ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದಿಂದ. ಇದು ಈ ಮನೆ ಏನು ಕರಡಿಯವರು ಆದರೆ ಇದು ಎರಡನೇದು, ಇವರು ಎರಡನೇದವರು. ಮೊದಲೇದವರು ರಜಪೂತ್ ಅವರು. ನಮ್ಮ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಅವು ಕೂಡ 13-14 ಸೀಟ್ ಗೆದ್ದು ಬಂದಿದ್ದೀವಿ. ಪಕ್ಷೇತರ ಅವು ಸಪೋರ್ಟ್ ತೊಗೊಂಡು ನಾವು ಅವಿರೋಧವಾಗಿ ಪರಶುರಾಮ್ ರಜಪೂತ್ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಮೊದಲೇ ಅಧಿಕಾರ ಹಿಡಿದಿದ್ದು ನಾನು ಶಾಸಕನಾಗಿದ್ದಾಗ ಅನ್ನುವಂಥ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡೋಕ್ಕೆ ಬಯಸ್ತೇವೆ. BJP ಅದು ಒಂದು ಟ್ರೆಂಡ್ ಅಪ್ಪ, ಅದೇನೋ ಹೋಗ್ಯಾರ. ನಾ ಅವಾಗ ಏನು ಅಂದಿನಿ, ನಾನು ಯಾರು ಬಂದು ಅದು ಏನೂ ಅಲ್ಲಕ್ಕೆ ಹೋಗಂಗಿಲ್ಲ, ಯಾರಿಗೆ ಅಂದಿಲ್ಲ, ಇವನಿಗೇನು ಅನ್ನಂಗಿಲ್ಲ, ಅವನಿಗೆ ಕೆಣಕ್ತಾನೆ ನಮಗೆ. ಅದು ಹುತ್ತರು ಮತ್ತು ಎಲ್ಲರೂ ಕಲ್ಲು ಹೋಗ್ಯಾವ್ರು, ಅವರು ಹೆಂಗೆ ಮಾಡೋಕ್ಕಾಗ್ತದೆ ಅವರು. ಅದಕ್ಕೆ ರಜಪೂತ್ ಅವ್ರನ್ನ ಬಿಟ್ಟು ಹೋಗ್ಯಾರ ತಂದಿತ್ತಿಲ್ಲ. ಅದು ನನ್ನ ಜೋಡಿ ಮಾತಾಡ್ಕೊತಿದ್ರು, ಎದುರು ಬಂದಕ್ರೆ ಮಾತಾಡಿಸ್ತಿದ್ದ. ಅವ್ರು MLA ಅವ್ರ ಜೋಡಿ ಇಲೆಕ್ಷನ್ ಮಾಡಿದ್ರು, 2-3 ಇಲೆಕ್ಷನ್ ಮಾಡಿದ್ರು, ಅವ್ರ ಜೋಡಿ ತಿರುಗಾಡೋದು. ನಾ MLA ಇದ್ದಾಗ ನಂದೇ ಮಾಡ್ಯಾರ ರಜಪೂತ್. ಈಗ ಗೊತ್ತಿಲ್ಲ ನಿಮಗೆ, ನಾನು ಏನು 2 ಸಲ ಇಲೆಕ್ಷನ್ ಇತ್ತಿದ್ದೆ. 2 ಇಲೆಕ್ಷನ್ ಪರಶುರಾಮ್ ರಜಪೂತ್ ಅವರು ನನ್ನ ಜೊತೆನೇ ಇದ್ದರು, ನನ್ನ ಇಲೆಕ್ಷನ್ ಮಾಡ್ಯಾರ ಅವರು. ಅವ್ರು ನಿಂತಕ್ರೆ ಅವ್ರ ಜೊತೆ ಮಾಡಿದ್ರು, ಅವ್ರ ಜೊತೆ ಸಹಕಾರ ಕೊಟ್ಟಿದ್ರು. ಮುಂದೆ ಪಾಪ ಅವ್ರಿಗೆ ತೊಂದರೆ ಆಗ ನಿನ್ನೆ ಅವ್ರು ಮಾತಾಡಿದ್ದೇನದ ಭಾಳ ಕರೆಕ್ಟಾಗಿ ಮಾತಾಡ್ಯಾರ, ಭಾಳ ಸತ್ಯವಾಗಿ ಮಾತಾಡ್ಯಾರ. ನೀವು ಕೇಳಿಲ್ಲ ಸರಿಯಾಗಿ. ಒಂದು ಗೊತ್ತಿಲ್ಲ ನಿಮಗೆ, ಬೆಳಗಾವದಲ್ಲಿ ನೀವು ಯಾರೂ ಇರಲಿಲ್ಲ ಸಭೆಯಲ್ಲಿ, ನಾನಿದ್ದೆ ಅವಾಗ. ಅಂದರೆ ಪೂರ್ವವಾಗಿ ಏನು ಮಾಡಬೇಕು, ಇದಕ್ಕೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ನಿರ್ಬಂಧ ಹೇರಿದಕ್ಕೆ ಸ್ವಾಮೀಜಿಯವ್ರಿಗೆ ಈ ಥರ ಮಾಡಿದ್ದಕ್ಕೆ ಏನು ಮಾಡಬೇಕಂತ ಒಂದು ಚರ್ಚೆ ಮಾಡೋಕ್ಕೆ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಎಲ್ಲ ಸೇರಿದ್ದೀವಿ. ಅವಾಗ ಮೊದಲು ಧ್ವನಿ ಎತ್ತದವರೇ ಯತ್ನಾಳ, ಇಲ್ಲ ಅದು ಎಲ್ಲ MB ಪಾಟೀಲ್ ಕೈವಾಡದ, ಅದಕ್ಕೆ ಅವರೇ ಜಿಲ್ಲಾ ಮಂತ್ರಿ ಮಾಡ್ಸ್ಯಾರ, ನಾವು ಬಬಲೇಶ್ವರ ಮತಕ್ಷೇತ್ರದಿಂದಲೇ ನಾವು ಸಮಾವೇಶಗಳನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಇವ್ರು ಹೇಳಿದ್ರು. ಅವಾಗ ಸೂಲಿಬೇಲಿಯವರು, ನಾನು, ಈಶ್ವರಪ್ಪ ಎಲ್ಲರೂ ಇದ್ರು, ಭಾಳ ಮಂದಿ ಇದ್ದೀವಿ. ಮುಂದೆ ಗಪ್ಪ ಆಗ್ಬಿಡ್ತು ಅಸಮ್ 4-5 ತಿಂಗಳು. ಮತ್ತು ಇವ್ರು ಬಿಟ್ಟರೆ ಇನ್ನು ಬಿಡುದಿರ್ತದೆ, ಅದು ಬೇರೆಯವ್ರು ಮಾಡ್ಯಾರ ಅದನ್ನು ಇವತ್ತು ತಿರ್ಸಾಕ ಅವರೆಲ್ಲ 4 ಎಕರೆ ಅದಾರ. ಅಲ್ಲೇ 4 ಎಕರೆ ಹಾಕಿರ್ಲಿಕ್ಕೆ ಚಲೋ ನೀವು ಹೋಗ್ಬೇಕಾಗಿತ್ತು ಕರ್ಲಿಕ್ಕಂದ್ರೆ. ಯಾಕೆ ಹಿಂದುತ್ವ ಪ್ರೇಮಿನೇ ಇತ್ತಂದ್ರೆ, ನೀ ಸ್ವಾಮಿಗಳ ಮೇಲೆ ಭಕ್ತಿ ಇತ್ತಂದ್ರೆ ಕರಿದೇನು ಹೋಗ್ಬೇಕಾಗಿತ್ತು. ಅವ್ರನ್ನೆಲ್ಲ ಬೆಳೆಸೋಕೆ ನೀವೇನು ಕಾರಣ, ಅವ್ರು ಹೇಳಿದ್ದೆಲ್ಲ ಹಾಕಿಬಿಡ್ತಿರಲ್ಲ. ಮತ್ತು ಅವ್ರ ಒಳಗೆ ಕ್ವಶನ್ ಕೇಳಂಗಿಲ್ಲ ನೀವೇನು. ಅವ್ರು ನೀವು ರೊಕ್ಕ ತಿಂತಿರೋದು ಡೈರೆಕ್ಟ್ ಹೋಗಿ ಆರೋಪ ಮಾಡಿದ್ರು ಯಾರು ಕೇಳಲಾಗ್ಯಾರ. ನೀವಲ್ಲ ಪಾಪ ಅಲ್ಲಿ ಬೆಂಗಳೂರಾಗ ಈಗ ವಿಜಯೇಂದ್ರ ಪೇಮೆಂಟ್ ಮಾಡ್ತಾನೆ ಹಿಂಗೆ ಹೇಳ್ತಾರೆ, ಅವ್ರಿಗೆ ಮೀಡಿಯಾದ್ರು ಗಪ್ ಉಂಡ್ರಾಗತ್ತಾರೆ. ಇದೇ ನಮ್ಗೆ ಅದು ಗಾಬರಿ ಅನ್ಸ್ಬಿಟ್ಟು ನಾವು ಪ್ರೆಸ್ ಮೀಟ್ ಕರಿಬೇಕು, ಕರಿಬೇಡ ತಂಜಿಗೆ ಬರಲ್ಲ ಒಳಗೆ. ಶಾಣ್ಯರಿಗೆ ರಂಸಕ್ಕೆ ಹೇಳಕ್ಕೆ ಹೋಗ್ತಾರೆ, ಹುಚ್ಚರಿಗೆ ಯಾರು ಹೇಳಬೇಕು, ಹೊಳ್ಳಿ ಮತ್ತೆ ಕಲ್ಲು ಹೋಗಿತ್ತಾನಂತ ಅನಿಸ್ತಾರೆ. ನಾವೇನು ಮಾಡ್ತೀವಿ ಅಂದ್ರೆ, ನಾ ಪಾರ್ಟಿ ಬಿಟ್ಟಂದ್ರೆ ಹೋಗಂಗಿಲ್ಲ. ಈಗ 2 ಪೀರಿಯಡ್ ಹೋಗಿಲ್ಲ, ಇನ್ನು 54 ವರ್ಷ ಆಗಿ ಹೋಗಿ ಸಿಟಿ ಅಭಿವೃದ್ಧಿ ಬಂದಾಗ ನಾನೇನು ಮಾಡಿ ಹೇಳಿ, ನಿಮ್ಮ ಮುಂದೆ ಏನು ಪ್ರಸಂಗ ಬರ್ತಂದ್ರೆ ನಾನು ಏನು ಮಾಡ್ತೀನೋ ಮುಂದೆ ಗೊತ್ತಾಗ್ತದೆ. ಅಡ್ವಾನ್ಸ್ ಇವೇನು ಹೇಳ್ಕೊತೀವಿ, ಇವನಗತಿ ಮುಖ್ಯಮಂತ್ರಿ ಹೇಳ್ತಿ ಹೇಳ್ಕೊಳಕ್ಕೆ ತೊಳಗೆ ಬರ್ತದೆ, ಏನು ಬರೋಂಗಿಲ್ಲ. ಹೌದಿಲ್ಲ ರೀ? ಎಸ್, ಥ್ಯಾಂಕ್ ಯು.